ಪ್ರವಾಹನ ಬಿರುಗಾಳಿನ ದುಶ್ಮನ ಎಲ್ಲೂ ಇಲ್ಲ, ಇಲ್ಲೇ ಇರೋದು. ಇನ್ಮೇಲೆ ನೀನ್ ನನ್ನ ನೋಡಿ ಎದ್ರಕೊಳಂಗಿಲ್ಲ. 120 ಬೆಚ್ಚ ಬೆಚ್ಚಗ್ ಮಾಡ್ಕೊಡ್ತೀನಿ, ಬಿಸಿ ಬಿಸಿಯಾಗಿ ತಿನ್ಕೋ. ಒಬ್ಬವನ್ ಕಿಂಡಿ ಹೀರೋಯಿನ್ ತರ ಇದೀನಿ, ಕಿಡ್ನಾಪ್ ಮಾಡ್ಬಿಟ್ರೆ ಎಷ್ಟು ಧೈರ್ಯ ಬಂದೈತಿ ಇದಕ್ಕೆ. ಮೋಸ್ಟ್ಲಿ ಬರ್ಬೇಕಾದ್ರೆ ಅಮ್ಮನ್ ತರ ಆಗ್ಬಿಟ್ಟು ಬಂದಿರ್ತೀನೋ ಏನೋ. ಮಾಡ್ತೀನಿ ಬಕ್ಕ, ತಲೆ ಕೆಡಿಸ್ಕೋಬೇಡ. ನಾನೇ ಕಲರ್ ನೋಡಿದ್ರೆ ಗೊತ್ತಾಗಲ್ವಾ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಸ್ಮಶಾನ ಸಹ ಸುಂದರವಾಗಿ ಕಾಣ್ತಿದೆ. ಅಯ್ಯಮ್ಮನ ಎಲ್ಲೋ ದೊಡ್ಡ ಯೂಟ್ಯೂಬರ್ ಅನ್ಕೋಬಿಟ್ಟವಳೆ. ಬಟ್ಟೆ ಅಂಗಡಿಗೆ ಪಾರ್ಲರ್ಗೆ ಹೋದಾಗ ಎಷ್ಟೊತ್ತಾಗುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ ಫ್ರೆಂಡ್ಸ್. ಅಪ್ಪ ನಿಂಗೆ ಹಸಿಮೆಣಸಿನಕಾಯಿ ಫೇಸ್ಬೇಕಲ್ಲ? ಸಾರಿ ಫ್ರೆಂಡ್ಸ್, ಅದು ಶಿವ ಮಿಸ್ಟೇಕ್ ಅಲ್ಲ, ಅವ್ರ ಅಪ್ಪ ಅಮ್ಮನ ಮಿಸ್ಟೇಕು. ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ. ಪಾರ್ಲರ್ ಹುಡುಗಿನ ಶಿವ ಯಾಕೆ ಪರಿಚಯ ಮಾಡ್ಕೋಬೇಕು ಫ್ರೆಂಡ್ಸ್? ಬನಾನಾ ಫೇಸ್ ಪ್ಯಾಕ್ ಹಾಕ್ಬಿಟ್ಟು ಅದ್ರ ಮೇಲೆ ಮೇಕಪ್ ಮಾಡಿದ್ರೆ ನಾವು ವಯಸ್ಸಾಗ್ಬಿಡ್ತೀವಿ. ನನ್ನ ಮುಖವನ್ನು ದಿಟ್ಟಿಸಿ ನೋಡು. ಊರ್ಗೆಲ್ಲ ಬಾಡೂಟ ಹಾಕ್ಸಿ ಹೇಳ್ಕೊಳ್ತೀನಿ. ರತನ್ ಟಾಟಾಗಿ ಮದುವೆ ಆಗೈತಾ ಫ್ರೆಂಡ್ಸ್? ರಾಜಕೀಯ ಹುಚ್ಚು, ಕ್ರಿಕೆಟ್ ಹುಚ್ಚಿರೋದ್ ಮದ್ವೆ ಆಗ್ಬಾರ್ದು. ಅಟ್ಲೀಸ್ಟ್ ಪ್ರಾಣ ಆದ್ರೂ ಬಿಡೋಂದಿರ ಬಿಟ್ಬಿಡ್ತಿದ್ನೇನೋ. ಈ ಪಟ್ ಪಟ ಅಂತ ಮಾಡಿ ಚಟ್ ಚಟ ಅಂತ ತಿಂತಾ ಇರೋದೇ ಈಗ. ರಾಜೌಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ಹ್ಯಾಪಿ ಸಂಡೇ ಫ್ರೆಂಡ್ಸ್, ಹ್ಯಾಪಿ ಫನ್ ಡೇ. ಫನ್ ಡೇ ಇಲ್ಲ ಫ್ರೆಂಡ್ಸ್, ಇವತ್ತು ಬೇಜಾರ್ ಡೇ. ಯಾಕಂದ್ರೆ ನಮ್ಮ ಮನೇಲಿ ನಾನ್ ವೆಜ್ ಇಲ್ಲ, ಅದಕ್ಕೋಸ್ಕರ ತುಂಬಾ ಜನ ಕೇಳ್ತಿದ್ದೀರಾ ಯಾಕೆ ನಾನ್ ವೆಜ್ ತಿಂತಾ ಇಲ್ಲ ಅಂತ. ಸ್ವಲ್ಪ ದಿನ ಬಿಡ್ಬೇಕು ಅನ್ಕೊಂಡಿದ್ವಿ. ಕಾರಣ ಒಂದೇ, ಹೀಟ್ ಜಾಸ್ತಿ ಅಂತ. ನಾವು ಮಾಡೋ ಕೆಲಸ, ನರ್ಸರಿ ಕೆಲಸ ಮಾಡ್ತೀವಲ್ಲ, ಓವರ್ ಇಟ್ಟು ಗಿಡಗಳು ಅವು ಇವು ಎಲ್ಲ ಕವರು ಅದೆಲ್ಲ, ಹಂಗಾಗಿ ಬಿಟ್ಟಿದೀವಿ. ನಾನೀಗ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ನೀವು ತುಂಬಾ ಜನ ಹೇಳಿದ್ರಲ್ಲ, ನೀವು ಪಾರ್ಲರ್ ಅಲ್ಲಿ ಐಬ್ರೋ ಮಾಡಿಸ್ತೀನಿ, ಚೆನ್ನಾಗಿ ಶೇಪ್ ಎಲ್ಲ ಬರುತ್ತೆ ಅಂತ. ನನಗೂ ಅದೇ ಸರಿ ಅನಿಸ್ತು. ಒಂದ್ಸಲ ಪಾರ್ಲರ್ ಅಲ್ಲಿ ಐಬ್ರೋ ಮಾಡಿಸಿ ಆಮೇಲೆ ಕರೆಕ್ಟ್ ಆಗಿ ಶೇಪ್ ಇರುತ್ತಲ್ಲ, ಆಮೇಲೆ ನಾನು ಐಬ್ರೋ ಮಾಡ್ತಾ ಹೋದ್ರೆ ಅದು ಕರೆಕ್ಟ್ ಆಗಿ ಶೇಪ್ ಕೆಟ್ಟೋಗ್ದೆ ಹಂಗೆ ಇರ್ತೈತೆ ಅಂತ ಅನ್ಕೊಂಡೆ. ನಾನು 8 ವರ್ಷ ಆಗಿತ್ತು ಪಾರ್ಲರ್ಗೆ ಹೋಗಿ. ಇವತ್ತು ನಿಮ್ ದಯೆಯಿಂದ ಹೋಗ್ತಾ ಇದ್ದೀನಿ. ನಾನು ಹೋಗೋಣ ಅಂತ ರೆಡಿ ಆದೆ. ಆಗ್ಲೆಲ್ಲ ಬಿಸಿಲಿತ್ತು. 5 ನಿಮಿಷ ರೆಡಿ ಆಗೋಷ್ಟಲ್ಲಿ ಫುಲ್ ಗಳೆ ಅಲ್ಲ, ಮಳೆ, ಗಾಳಿ, ಚಳಿ, ಮರಗಳೆಲ್ಲ ಅಲ್ಲಾಡ್ತವೆ. ಇದೇನು ಪ್ರಕೃತಿ ಯಾಕೆ ಹಿಂಗೆ ಅಂದ್ರೆ ನಾನು ಪಾರ್ಲರ್ಗೆ ಹೋಗೋದು ಬೇಡ ಅಂತ ತಡಿತಾ ಇದ್ದಾವೋ ಏನೋ ಗೊತ್ತಿಲ್ಲ. ಅಂದ್ರೆ ಈಗಲೇ ಐಶ್ವರ್ಯ ಈ ತರ ಇದ್ದೀನ? ಇಲ್ಲ ಬೇಡ, ಅದೆಲ್ಲ ಬಿಲ್ಡಪ್ ಬೇಡ. ಹೆಂಗ್ ಮಾಡೋದೀಗ? ಇಲ್ಲೇ 5 ನಿಮಿಷಕ್ಕೆ ಹೋಗ್ಬಿಡ್ತೀವಿ. ನೆನ್ನೆ ತರಕಾರಿ ತರಕ್ ಹೋದ್ವಲ್ಲ, ಅದ್ರ ಆಪೋಸಿಟೇ ಹೊಸದಾಗ ಆಗೈತಂತೆ ಪಾರ್ಲರು. ಶಿವ ಕರಿತಿದ್ದೀನಿ, ಬಪ್ಪಿ ಮಳೆ ಬರ್ಲಿ ಬಾಪಿ, ಅದೆಲ್ಲ ಕಾಮನ್ ಲೈಫಲ್ಲಿ. ನೀನೆಂತ ಚೆನ್ನಾಗಿ ಕಾಣಿಸ್ಬೇಕ ಇಲ್ಲ ಅಷ್ಟೇಳಪ್ಪಿ? ಅಪ್ಪ ಏನಿದು, ಗಾಳಿನ ಮಳೆನ ಪ್ರವಾಹನ ಬಿರುಗಾಳಿನ? ಫ್ರೆಂಡ್ಸ್ ಹೆಂಗ್ ಬರ್ತೈತೆ ನೋಡಿ. ನಾನು ರೆಡಿ ಆಗಿದೆ ತಪ್ಪ, ಪಾರ್ಲರ್ಗೆ ಹೋಗ್ತೀನಿ ಅಂತಿದ್ದೆ ತಪ್ಪ. ಇಷ್ಟು ದಿನ ಮಳೆ ಬರ್ತೈತೆ, ಇಷ್ಟು ದಿನ ಇಷ್ಟು ಗಾಳಿನೇ ಇಲ್ಲ. ಏನ್ ಗಾಳಿ? ಫುಲ್ಲು ಮರಗಳೇ ಬಿದ್ದೋಗ್ತವೇನೋ. ಮಳೆ ಗಾಳಿ ಪ್ರವಾಹನೆ ಬರ್ಲಿ, ನಾನು ಪಾರ್ಲರ್ಗೆ ಹೋಗ್ಬೇಕು ಬಾಪಿ. ನಾನು ಬೆಳಗ್ಗೆಯಿಂದ ಹೇಳ್ದೆ, ಎದ್ದು ಬಿಟ್ಟಿದ್ರೆ ಇಷ್ಟಕ್ಕೆ. ನಾನು ಐಶ್ವರ್ಯ ಅಂದ್ರೆ ಬೆಳಗ್ಗೆಯಿಂದ ನೀನು ಎಬ್ಬರಿಸ್ಬೇಕಿತ್ತು. ಎದ್ದೋಳು ರೆಡಿಯಾಗಿ ಪಾರ್ಲರ್ ನಿದ್ದೆ ಬಂತು. ಏನಿಲ್ಲ, ಏನಪ್ಪ ಮಾಡೋದು, ಬಾಗ್ಲಾಗ್ತೀನಿ ತಡಿ. ಓ ಮಳೆ, ಅಯ್ಯೋ ದೇವ್ರೆ. ನಾನು ಪಾರ್ಲರ್ಗೆ ಹೋಗ್ಬೇಕು ಅನ್ಕೊಂಡಾಗೆ ಮಳೆ ಬರ್ಬೇಕಾ? ಸಾಯಂಕಾಲ ತೆಗ್ದಿರಲ್ಲ ಪಾರ್ಲರ್. 6 ಗಂಟೆ ಅಷ್ಟೇ ಪಾರ್ಲರ್ಗಳು ತೆಗಿಯೋದು. 3 ಗಂಟೆ ಆಗ್ತಾ ಬಂತು. ಮಳೆ ನೆನ್ಕೊಂಡಾದ್ರೂ ಹೋಗೋಣ. 10 ನಿಮಿಷ ನೋಡಿದ್ರೆ 3 ಹೆಜ್ಜೆ ಅಷ್ಟೇ ಇಳಿಸ್ಕೊಂಡು ಹೆಜ್ಜೆ. 3 ಹೆಜ್ಜೆ ಅಲ್ಲ, 200 ಹೆಜ್ಜೆ. ಈ ಕಡೆಯಿಂದ 200 ಹೆಜ್ಜೆ, ಆ ಕಡೆಯಿಂದ 400 ಹೆಜ್ಜೆ. 1 ಹೆಜ್ಜೆ ಎಕ್ಸ್ಟ್ರಾ ಆದ್ರೂ ಅಲ್ಲೇ ಸ್ಟಾಪ್ ಹಾಕ್ಬಿಟ್ಟು ಫೋನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಡ್ಕೊಂಡು ಹೋಗ್ಬೇಕಂತೆ. ಅಂದ್ರೆ ನಡ್ಕೊಂಡು ಹೋಗ್ಬೋದು. ಈ ಮಳೆ ಗಾಳಿನ ನನ್ನ ನೋಡ್ಕೊಂಡು ಗಾಡಿ ಇರೋದೇನ್ ಕಪ್ಪಿ, ಹೆಂಡ್ತಿನ ಸುತ್ತಾಡ್ಸಕ್ಕೆ. ನಾನೇನು ದೊಡ್ಡ ಬ್ಯೂಟಿ ಪಾರ್ಲರ್ ಕರ್ಕೊಂಡೋಗು, ನನ್ ಫೇಶಿಯಲ್ ಮಾಡಿಸ್ಬೇಕು, ಅದೇನೋ ಮಾಡಿಸ್ಬೇಕು, ಇದೇನೋ ಮಾಡಿಸ್ಬೇಕು ಅನ್ನ. ನಮ್ಗೆ ಸುಸ್ತಾಗ್ಬಿಡುತ್ತೆ, ರೆಸ್ಟ್ ತಗೊಳ್ಳೋ ಬಾಪಿ. ನಾನು ಐಬ್ರೋ ಮಾಡಿಸ್ಕೊಂಡ್ ಬರ್ತೀನಿ. ಪಾರ್ಲರ್ ಇಂದ ಆಚೆ ಬಂದ ತಕ್ಷಣ ನನ್ ಮುಖ ನೋಡಿ ನಿನ್ಗೆ ಸುಸ್ತು ಗಿಸ್ತೆಲ್ಲ ಹೋಗ್ಬಿಡ್ತೈತೆ. ಅಷ್ಟು ಚೆನ್ನಾಗಿ ಕಾಣಿಸ್ತೀನಿ. ನೀನೇ ಶಾಕ್ ಆಗ್ಬಿಡ್ಬೇಕು, ಹೆಂಡ್ತಿನ ಹೀರೋಯಿನ್ ಅಂತ. ಅಪ್ಪಿ, ನಾನು ನಮ್ ಫ್ರೆಂಡ್ ಒಬ್ರು ಕೇಳಿದ್ರು, ನೆನ್ನೆ ಒಂದ್ ರೀಲ್ಸ್ ಮಾಡಿದ್ನಲ್ಲ ಡಯಾನಾ ಸಾಂಗ್, ನಿನ್ ತೋರ್ಸ್ನಲ್ಲ, ಏನ್ ಅನ್ನಿಸ್ತು ನಿನ್ಗೆ? ಅದ್ಬಿಟ್ಟು ಏನ್ ಅನ್ನಿಸ್ತು? ಸೂಪರ್ ಆಗಿತ್ತು. ಆಮೇಲೆ ಏನಾದ್ರು ಎಕ್ಸ್ಟ್ರಾ ಹೇಳಪ್ಪ, ನನ್ ಖುಷಿ ಆಗೋತರ. ಹೊಗಳು ಇಷ್ಟೇ ಫ್ರೆಂಡ್ಸ್.
ತುಂಬಾ ಜನ ಕೇಳ್ತಿರಲ್ಲ ಈ ರೀಲ್ಸ್ ನೋಡಿ ಶಿವಣ್ಣ ಏನಂತು, ಈ ರೀಲ್ಸ್ ನೋಡಿ ಶಿವಣ್ಣ ಏನಂತು ಅಂತಿರಲ್ಲ. ಏನು ಅನ್ನಲ್ಲ. ನಾನು ಫಸ್ಟ್ ಅಪ್ಲೋಡ್ ಮಾಡಕ್ ಮುಂಚೆ ರೀಲ್ಸ್ ಮಾಡಿದ ತಕ್ಷಣ ಶಿವಾಗ ತೋರಿಸ್ತೀನಿ. ಅಪ್ಲೋಡ್ ಮಾಡಕ್ ಮುಂಚೆ ಹೆಂಗ್ ಬಂದೈತೆ ಚೆನ್ನಾಗ್ ಬಂದಿಲ್ಲ ಅಂತಿದ್ದೆ. ದುಶ್ಮನೆ ಎಲ್ಲೂ ಇಲ್ಲ, ಇಲ್ಲೇ ಇರೋದು. ಅದಕ್ಕೆ ಬೇಜಾರ್ಗೆ ನಾನು ಏನು ಕೇಳಲ್ಲ. ಏನ್ ಮಾಡ್ಕೊಡ್ತೀನಪ್ಪಿ? ಭಾನುವಾರ ಯಾರ ಸೊಪ್ಪು ಕಾಳು ತಿಂತಾರೇನಪ್ಪಿ? ನಂಗೆ ನಿಜವಾಗ್ಲೂ ಅಟ್ಲೀಸ್ಟ್ ಮಶ್ರೂಮ್ ಮರ ತಂದಿದ್ರೆ ಅದನ್ನೇ ಮಟನ್ ಚಿಕನ್ ಬೋನ್ಲೆಸ್ ಚಿಕನ್ ಅನ್ಕೊಂಡು ತಿನ್ಬಿಡ್ತಿದ್ದೆ. ಮಶ್ರೂಮು ತಂದಿಲ್ಲ. ಸಂಜೆಗೆ ಅದೇ ತಂದು ಮಾಡ್ಕೊಳ್ವಾ? ಕರೆಕ್ಟ್. ಮಶ್ರೂಮು ಬೆಳಗ್ಗೆ ಮಾತ್ರ ಸಿಗೋದು ಫ್ರೆಂಡ್ಸ್ ಈ ಕಡೆ. ನಾನು ಪಾರ್ಲರ್ಗೆ ಹೋಗ್ತಾ ಇದ್ದೀನಿ. ಇನ್ಮೇಲೆ ನೀನ್ ನನ್ನ ನೋಡಿ ಎದ್ರಕೊಳಂಗಿಲ್ಲ. ಹೇ ಇದೇನು ಫೋಸ್ ಬರ್ತೀಯ ಟಾಮ್? ನೀನು ಐಬ್ರೋ ಬೇಕಾ? ಬಾ ಪಾರ್ಲರ್ ಅಮ್ಮನ ಕೈಲಿ ಮಸಾಜ್ ಮಾಡಿಸ್ತೀನಿ ಬರೋ. ಮಳೆ ನಿಂತಿದೆ. ಏನ್ ಮಾಡೋದು? ಏನ್ ಮಾಡೋದು? ನೀನು ಐಬ್ರೋ ಅಪ್ಪಿ 4 ಗಂಟೆ ಅಷ್ಟಲ್ಲಿ ನನ್ಗೆ ಹೆಂಗಪ್ಪಿ? ಎಲ್ಲ ಗಂಡ್ ಮಕ್ಳು ಸಿಟಿಗಳಲ್ಲಿ ಹೆಂಡ್ತಿರ್ ಪಾರ್ಲರ್ಗೆ ಹೋಗ್ತೀವಿ ಅಂದ ತಕ್ಷಣ ಖುಷಿಯಿಂದ ದುಡ್ಡು ಕೊಟ್ಟು ಕಳಿಸ್ತಾರೆ. 120. ನಾನು ಹೇಳಿದ್ದು 5,000 10,000 ಕೊಟ್ಟು ಕಳಿಸ್ತಾರೆ ಅಂತ. 100 ರೂಪಾಯಿ ಅಲ್ಲ. ಐಬ್ರಾಗೆ ಎಷ್ಟಾಗೋತರ ಗೊತ್ತಿಲ್ಲ. 8 ವರ್ಷದಿಂದ 30 ರೂಪಾಯಿ ತಗೊಳ್ತಾ ಇದ್ರು. ಈಗ ಒಂದ್ 50-60 ಆಗಿರ್ತೈತೆ ಅನ್ಕೋತೀನಿ. ಐಡಿಯಾ ಇಲ್ಲ. ಹಿಂಗೆ ಓಡಾಡ್ತಾರೆ. ನಡ್ಕೊಂಡೆ ಹೋಗ್ಬೇಕಾ ನಾನು? ಫ್ರೆಂಡ್ಸ್ ಈಗ ಬಸ್ಸಾರ್ ತಿನ್ನಕ್ಕೆ ಬೋರ್ ಆಗ್ತೈತೆ. ಅದಕ್ಕೆ ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್. ಮೊದಲು ವೈಟ್ ಅನ್ನ ತಗೋಬೇಕು. ಒಂದ್ 5-6 ಬೆಳ್ಳುಳ್ಳಿ ಜಜ್ಜಿ ಹಾಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಆಮೇಲೆ ಸಾಂಬಾರ್ ಪುಡಿ ಹಾಕೋಬೇಕು. 1-2 ಸ್ಪೂನ್ ಅಷ್ಟು. ಮಾಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತೈತೆ. ಆಮೇಲೆ ಪುಡಿ ಉಪ್ಪು ಹಾಕೋಬೇಕು. ಆಕ್ಚುಲಿ ಆದ್ರೆ ನಮ್ಮ ಮನೇಲಿ ಕಲ್ಲುಪ್ಪು ಐತೆ, ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಎಣ್ಣೆ 1 ಸ್ಪೂನ್ ಅಷ್ಟು ಹಾಕೋಬೇಕು. ಇದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋಕ್ ಮುಂಚೆ ಇದನ್ನ ಸೈಡ್ಗೆ ಇಡ್ತೀನಿ. ಒಂದು ಮಾಡ್ಕೋಬೇಕೀಗ. ಈ ತರ ಒಂದು ಬುಡ್ಡೆ ಮೆಣಸಿನ್ಕಾಯಿಗೆ ಸ್ವಲ್ಪ ಹೋಲ್ ಮಾಡ್ಕೋಬೇಕು. ಸಿಡಿದು ಬಿಡ್ತಿದೆ. ಹಿಂಗ ಹಾಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೈಡಲ್ಲಿ ಜಾಗ ಇದ್ರೆ ಈ ತರ ಹಾಗಲಕಾಯಿ ಬಿಟ್ಕೋಬೇಕು. ಖಾರ ಪುಡಿ ಅನ್ನನೆಲ್ಲ ಈ ತರ ಕಲ್ಸ್ಬೇಕು ಫ್ರೆಂಡ್ಸ್ ಚೆನ್ನಾಗಿ. ಬೆಳ್ಳುಳ್ಳಿ, ಖಾರ ಪುಡಿ, ಅನ್ನ, ಎಣ್ಣೆ, ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕು. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇದು ತಿಂದಿರೋರ್ಗೆ ಗೊತ್ತು. ಖಾರ ಪುಡಿ ಹಾಕೊಂಡು ತಿಂತಾರೋ ಇಲ್ಲ ಗೊತ್ತಿಲ್ಲ. ಸಾಂಬಾರ್ ಪುಡಿನೇ ಇದಕ್ಕೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಬಂದ್ರು ಬಸ್ಸಾರ ಅನ್ನ ತಿನ್ನಕ್ಕ. ಫ್ರೆಂಡ್ಸ್ ಇದನ್ನ ನಾನೇ ಕಂಡು ಹಿಡ್ದಿರೋದು. ಬಜ್ಜಿ ಮೆಣಸಿನ್ಕಾಯಲ್ಲಿ ಆಲೂಗಡ್ಡೆ ಸುಮ್ನೆ ಬಾಯಿ ಕೆಟ್ಟೋಗಿದ್ದೇನೋ. ಏನು ಹಾ ಹಸಿಟ್ಟೈತೆ. ಬೆಚ್ಚಗೆ ಮಾಡ್ಕೊಡ್ತೀನಿ. ಬಿಸಿ ಬಿಸಿಯಾಗಿ ತಿನ್ಕೋ. ಟೇಸ್ಟ್ ನೋಡಪ್ಪ. ನೀನ್ ತಿನ್ಬೋದಾ? ಗ್ಯಾಸ್ಟ್ರಿಕ್ ಅಂತೀಯಾ? ಶಿವಾಗ ಇಷ್ಟ ಫ್ರೆಂಡ್ಸ್. ಹೆಂಗೈತೆ? ನಾವು ತಿಂತಾ ಇದ್ದ ಚಿಕ್ಕ ವಯಸ್ಸಲ್ಲಿ. ಬೆಸ್ಟ್ ಕಾಂಬಿನೇಷನ್. ಆಲೂಗಡ್ಡೆ ಕರ್ಕರ ಅನ್ನೋ ತರ ಮಾಡ್ಕೋಬಹುದು, ಮೆತ್ತಗಾರ ಮಾಡ್ಕೋಬಹುದು. ನಂಗೆ ಮೆತ್ತಗೆ ಇಷ್ಟ. ಆಲೂಗಡ್ಡೆ ಜೊತೆ ಸೂಪರ್ ಇರುತ್ತೆ. ಫುಲ್ಲು ಬೇಡ, ಸ್ವಲ್ಪ. ಹೆಂಗೈತೆ ಕಾಂಬಿನೇಷನ್? ನಾನೇ ಕಂಡಿಡ್ದಿರೋ ಕಾಂಬಿನೇಷನ್ ಇದು. ವಿಚಿತ್ರ ಫ್ರೆಂಡ್ಸ್. ನಾನು ಈ ತರದಲ್ಲಿ ಕಂಡಿಡಿದ್ರಲ್ಲಿ
ಉಪ್ಪಕ್ಕಾಗಲ್ಲ. ಖಾರ ಜಾಸ್ತಿ ತಿನ್ನೋರು ಮಾತ್ರ ಟ್ರೈ ಮಾಡಿ. ಇದು ಬಜ್ಜಿ ಮೆಣಸಿನಕಾಯಿನ ಸಾಂಬಾರ್ ಪುಡಿನ ಸ್ವಲ್ಪ ಹಾಕೊಂಡು ತಿನ್ಬೋದು. ಬಸ್ಸಾರು ತಿನ್ನೋಗಪ್ಪ. ಆಹಾ, ಇದು ನೋಡಿದ ತಕ್ಷಣ ಬಸ್ಸಾರು ಇಷ್ಟ ಇಲ್ಲ. ಅದಗಡೆ ಬಜ್ಜಿ ಸ್ವಲ್ಪ ಊರ್ ಬಿಟ್ಟು ಬಾ. ಚಿಕನ್ ತಗೋತೀನಿ. ಚಿಕನ್ನು ಬೇಕೆ? ನಿನ್ ಮಾಡ್ಕೊಡ್ತೀನಿ, ನೀನ್ ತಿನ್ನು, ನಾನು ನೋಡ್ತೀನಿ. ನೀನ್ ತಿನ್ಲೇ. ಯಾಕೆ ಹೋಗ್ ಬೆಂಗಳು ಬಾಮ್ಮ. ಹೋಗ್ತಾ ಇದೀವಿ ಫ್ರೆಂಡ್ಸ್. ನೀಟ ಕಾಣಿಸ್ತಾ ಇದೀನಲ್ಲ, ಪಾರ್ಲರ್ ಅಮ್ಮ ಎದ್ರಕೊಳ್ಳಲ್ಲ. ಆ ಅಮ್ಮನಿಗೆ ಏನಂತಾರೆ, ಬ್ಯೂಟಿಷಿಯನ್ ಏನು ಅಂತಾರ. ಅವಾಗ್ಲಿಂದ ಆ ಅಮ್ಮ ಅಂತ ಕುತ್ಕೊಂಡಿದೀನಿ. ಆ ಅಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ಬಚಾ ನಾನು. ತಾಮನ ಆಚೆ ಕಳ್ಸಪ್ಪ. ಒಬ್ರೇನಾದ್ರೆ ಈ ರೂಮ್ ಖಾಲಿ ಇದೆಯಲ್ಲ, ಗಾಡಿ ರೂಮ್, ಇಲ್ಲಿ ಮಂಚ ಹಾಕೊಂಡ್ರೆ ಫ್ರೀ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಒಬ್ಬವನ್ ಕಿಂಡಿ ಹಂಗಿದೆ ಈ ರೂಮಲ್ಲಿ ಪರಿಸ್ಥಿತಿ ಪಾಪ. ಅದಕ್ಕೆ ಆ ರೂಮ್ ತಟ್ಟೆ ನಾವ್ ಹೋಗಲ್ಲ, ಬರೀ ಗಾಡಿ. ಅಪ್ಪ ಚಿಕನ್ ಅಂತಾರದ್ ನೀನಾ ನೋಡು. ಪಾರ್ಲರ್ಗೆ ಹಿಂಗೇನ ರೆಡಿ ಆಗ್ಬಿಟ್ಟು ಹೋಗೋದು? ಮೇಕಪ್ ಏನ್ ಬೇಡ ಅಲ್ಲ? ಪಾರ್ಲರ್ ಅಮ್ಮನ್ ಬಾಕಲ್ ತೆಗ್ದಿಲ್ಲ ಅಂದ್ರೆ ಅಲ್ಲಿ ಫೋನ್ ನಂಬರ್ ಹಾಕಿರ್ತಾರೆ, ಫೋನ್ ಮಾಡಿ ಕರೆಸ್ತೀನಿ ಬಾ. ಬರೀ ಐಬ್ರೋ ಮಾಡ್ಕೊಳಕ್ಕೆ ಅಂದ್ರೆ ಅಪ್ಪಿ ನಾನು ಬರೀ ಇಬ್ರು ಮಾಡಕ್ ಕರಿತಾ ಇದೀನಿ. ಎಲ್ಲ ಹೆಣ್ಮಕ್ಳಂಗೇನು ಅದು ಇದು ಏನೋ ಮೆತ್ಕೋತಾರ, ಅದೇನೇನೋ ಮಾಡ್ತಾರೆ, ಅದಕ್ಕೆ ಕರಿತಾ ಇದೀನಿ. ಬೀಚು ಪಾಚು ಅದೆಲ್ಲ ಕರಿತಾ ಇದೀನ. ಗಾಡಿನೇ ಬೇಕು ಅಂತಲ್ಲ, ಅಕಸ್ಮಾತ್ರ ಹೀರೋಯಿನ್ ತರ ಇದೀನಿ, ಕಿಡ್ನಾಪ್ ಮಾಡ್ಬಿಟ್ರೆ ಪಾರ್ಲರ್ ಅಲ್ಲಿ. ಆ ಅಮ್ಮನೇನೋ ವಿಡಿಯೋ ನೋಡಿದ್ರೆ ಬೈಕೊಂತಾರೆ. ಸಾರಿ ನಿಮ್ಗೆ ಅಂದಿಲ್ಲ, ಸುಮ್ಮನೆ ಹಂಗೆ ಹೇಳ್ದೆ. ಟಾಮ್ ಬತ್ತಿಯ ಪಾರ್ಲರ್ಗೆ ಸೇಫ್ಟಿಗೋಸ್ಕರ. ಅವ್ನ ಮೈಂಡ್ ವಾಯ್ಸು ಈಗಲೇ ನೋಡೋಕ್ಕಾಗ್ತಾ ಇಲ್ಲ ಈ ಮುಖನ. ಪಾರ್ಲರ್ ಬೇರೆ ಹೋಗ್ಬಿಟ್ಟು ಬರ್ತೀಯಾ ಅನ್ಕೋತಾವನೆ. ಅವನೇನಾದ್ರು ಅನ್ಕೊಳ್ಳಿ ಫ್ರೆಂಡ್ಸ್, ಇದ್ದಾಗ ಚೆನ್ನಾಗಿ ಕಾಣಿಸ್ಬೇಕು. ಹೆಂಗಿರೋ ವಯಸ್ಸಾದ್ಮೇಲೆ ಐಬ್ರೂ ಇಲ್ಲ, ಫೇಶಿಯಲ್ ಇಲ್ಲ, ಏರ್ ಕಟ್ ಇಲ್ಲ, ಏನೂ ಇಲ್ಲ. ಯಪ್ಪ ನನ್ಗೆ ವಯಸ್ಸಾಗೋದೇ ಬೇಡ. ಯಾರು ಅಜ್ಜಿ ಥರ ಇರ್ತಾರೆ. ಅಜ್ಜಿ ಆಗ್ಬಿಟ್ಟು ನಾನೇ ಫೇಸ್ ಪ್ಯಾಕ್ ಏರ್ ಪ್ಯಾಕ್ ಹಾಕ್ಕೊಂಡ್ರೆ ಉಗಿತಾರೆ ಜನ. ಅದಕ್ಕೆ ಫ್ರೆಂಡ್ಸ್, ನಮ್ಮ ಮನೇಲಿ ನಾನು ಗಂಡ ಶಿವ ಹೆಂಡ್ತಿ. ಹೆಂಗಂದ್ರೆ ಮನೆಗೆ ಆಚೆ ಬರ್ಬೇಕಾದ್ರೆ ಹೆಣ್ಮಕ್ಳು ಬೀಗ ಹಾಕಿದೀವ ಅದು ಇದು ಎಲ್ಲ ವಿಚಾರಿಸ್ಕೊಂಡು ನೋಡ್ಕೊಂಡು ಬರ್ತಾರೆ. ನಾನು ರೆಡಿ ಆಗ್ಬಿಟ್ಟು ಆಚೆ ಬಂದ್ಬಿಟ್ರೆ ಪಾಪ ಶಿವನೇ ಎಲ್ಲ ನೋಡ್ಕೊಂಡು ಬರ್ತೈತಿ. ಎಷ್ಟು ಒಳ್ಳೆ ಗಂಡನೋ. ಡೈಲಿ ವಿಡಿಯೋದಲ್ಲಿ ಒಳ್ಳೆ ಗಂಡ ಅಂತ ಇದ್ದೀನಿ. ಟಾಮ್ ಬರೋ, ಇದೇ ಕೊನೆ ಬಾರಿ ನನ್ನ ಮುಖ ನೋಡ್ಕೊಬಿಡು. ಮತ್ತೆ ವಾಪಸ್ ಬರ್ಬೇಕಾದ್ರೆ ಹೀರೋಯಿನ್ ಆಗಿ ಬರ್ತೀನಿ. ಟಾಮ್ ಹೋಗು, ಮನೆಗೆ ಬರ್ತೀವಿ. ಮೇನ್ ರೋಡ್ ತನಕ ಬಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾನೆ. ಎಷ್ಟೊಳ್ಳೆ ಟಾಮ್ನು. ಎಷ್ಟೊಂದು ಬಿಲ್ಡಿಂಗ್. ಏನಪ್ಪ ಏನು ಬೇಡ, ಹಸು ನೋಡ್ದ ಇದು ಎಷ್ಟು ಧೈರ್ಯ ಬಂದೈತಿ ಇದಕ್ಕೆ. ಡೋಂಟ್ ಕೇರ್ ತರ ಹೋಗ್ತೈತೆ. ಎಲ್ಲಪ್ಪ ಪಾರ್ಲರು. ಕ್ಲೋಸ್ ಆಗೈತೆ ಓಪನ್ ಆಗೈತೆ ಗೊತ್ತಾಗ್ತಾ ಇಲ್ಲ. ಇದು ಪಾರ್ಲರ್ ಏನೋ ಗೊತ್ತಾಗ್ತಿಲ್ಲ. ಗ್ಲಾಸಿ ಟಚ್ ಸಲೂನ್ ಅಂತ ಐತೆ ನೋಡುವ. ಯಪ್ಪ ಈ ಬೆಟ್ಟ ಹತ್ತಕ್ಕೆ ಬಂದ ನಾನು. ಫ್ರೆಂಡ್ಸ್, ಇಲ್ಲ ಇಬ್ರು ಮಾಡ್ತಾರಂತೆ. ಅಂದರೆ ಪಾರ್ಲರ್ ಅಂತ ಹಾಕ್ಲಿಲ್ಲ, ಗ್ಲಾಸಿ ಟಚ್ ಸಲೂನ್ ಅಂತಿತ್ತು. ಹಂಗಾಗಿ ಕನ್ಫ್ಯೂಸ್ ಆದೆ. ವೀಡಿಯೋ ಮಾಡ್ಕೊಳಕ್ಕೂ ಪರ್ಮಿಷನ್ ಕೊಟ್ಟರು. ಫುಲ್ ಖುಷಿ ಆಯಿತು ನನಗಂತೂ. ಫಸ್ಟ್ ಟೈಮ್ ಪಾರ್ಲರ್ ಒಳಗಡೆ ವೀಡಿಯೋ ಮಾಡ್ತಿರೋದು. ಅದೇ 8 ವರ್ಷ ಆದಮೇಲೆ ಪಾರ್ಲರ್ಗೆ ಕಾಲಿಡ್ತಿರೋದು. ಬಲಗಾಲಿಟ್ಟು ಹೋಗೋಣ. ವಾಪಸ್ ಬರೋಷ್ಟಲ್ಲಿ ಹೀರೋಯಿನಾಗ ಆಚೆ ಬರಬೇಕು. ಮೋಸ್ಟ್ಲಿ ಬರ್ಬೇಕಾದ್ರೆ ಈ ಅಮ್ಮನ ಥರ ಆಗ್ಬಿಟ್ಟು ಬಂದಿರ್ತೀನೋ ಏನೋ. ಒಂದೇ ಒಂದು ಐಬ್ರೋಗೆ ಇಷ್ಟೊಂದೆಲ್ಲ ಬಿಲ್ಡಪ್ಪು. ನೋಡಿ, ಎಲ್ಲರ ಪಾರ್ಲರಲ್ಲೂ ದೊಡ್ಡವ್ರು ಮಾತ್ರ ಇರ್ತಾರೆ. ಇಲ್ಲಿ ಮಗುನೂ ಐತೆ. ಕನ್ನಡ ಬರುತ್ತಕ್ಕ? ನಿಂದು ತೋರಿಸ್ಬೇಡ, ನಂದು ತೋರಿಸ್ಬೇಡ ಅನ್ಬೇಕು. ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ. ಬಂದಿರೋದು ಒಂದೇ ಒಂದು ಐಬ್ರೋಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಬೇಕಾಗಿಲ್ಲ ಅಂದ್ಕೊಂಡು ನಮ್ಮ ಕೆಲ್ಸಕ್ಕೆ ನಾನು ಈಗ ಹೋಗ್ತಿದ್ದೀನಿ.
ಬ್ಲರ್ ಮಾಡ್ತೀನಿ ಬಕ್ಕ, ತಲೆ ಕೆಡ್ಸ್ಕೊಬೇಡ. ಹಿಂಗೈತೆ ಫ್ರೆಂಡ್ಸ್ ಈಗ ಇಬ್ರು, ಆಮೇಲೆ ನೋಡೋಣ. ಥ್ಯಾಂಕ್ಸ್ ವಿಡಿಯೋ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ. 8 ವರ್ಷದಿಂದ ನಾನು ಕನಕಪುರದಲ್ಲಿ ಇರಬೇಕಾದ್ರೆ ಒಂದೇ ಪಾರ್ಲರ್ಗೆ ಹೋಗ್ತಾ ಇದ್ದಿದ್ದು, ಹರ್ಕಾವತಿ ಅಂತ ಇದೆ. ಅಲ್ಲಿ ಮನೆಯಲ್ಲಿ ಮಾಡ್ತಿದ್ದಿದ್ದು ಪಾರ್ಲರು. ಅಂದರೆ ಅವರು ಒಂದು ಕಡೆ ಫ್ಯಾಮಿಲಿ ಇದ್ದರು, ಸ್ಕ್ರೀನ್ ಹಾಕ್ಬಿಟ್ಟು ಒಂದು ಕಡೆ ಪಾರ್ಲರ್ ಮಾಡ್ಕೊಡ್ತಾ ಇದ್ರು ಪಾಪ ಅವರು. ಅದೊಂದೇ ಪಾರ್ಲರ್ ನೋಡಿದ್ದು. ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇರೋ ಪಾರ್ಲರ್ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಒಳಗೋಗಿದ ತಕ್ಷಣ ಶಾಕ್ ಆಗೋಯ್ತು ನನಗೆ. ಫಸ್ಟ್ ಟೈಮ್ ಪಾರ್ಲರ್ ಅಂದರೆ ಹಿಂಗಿರುತ್ತೆ ಅಂತ ಗೊತ್ತಾಗಿದ್ದು. ಫುಲ್ ಖುಷಿ ಆಯಿತು. ಹೆಂಗಾಗ್ಬಿಟ್ಟಿತ್ತಂದರೆ, ನಾನು ಆ ಹುಡುಗಿ ಫಸ್ಟ್ ಟೈಮು ನಾನು ಮೀಟ್ ಮಾಡಿದ್ದು ನೋಡಿದ್ದು ಎಲ್ಲ ಎಷ್ಟೋ ವರ್ಷಗಳ ಫ್ರೆಂಡ್ಸ್ ಥರ ಮಾತಾಡ್ಕೊಂಡಿಬ್ರು. ಆ ಹುಡುಗಿ ಕನ್ನಡ ಬರಲ್ಲ, ನನಗೆ ಇಂಗ್ಲೀಷ್ ಬರಲ್ಲ, ಅಡ್ಜಸ್ಟ್ ಮಾಡಿ ಮಾತಾಡ್ಕೊಂಡು ಹೆಂಗೋ ಮಾತಾಡ್ತಾ ಇದ್ವಿ. ಮತ್ತು ಅವ್ರಿಗೆ ಕೆಲವೊಂದು ಟಿಪ್ಸು ಸಹ ಕೊಡ್ತಾಯಿತ್ತು. ಐಬ್ರೋ ಚೆನ್ನಾಗಿದೆ, ಯಾವಾಗಲೂ ಶೇಪ್ ಬರೋ ಥರ ಐಬ್ರೋ ಮಾಡಿಸ್ಕೊಳ್ಳಿ, ಈ ಥರ ಎಲ್ಲ ಕೊಡ್ತಿತ್ತು. ಮತ್ತು ಆ ಹುಡುಗಿನೂ ಹೇಳ್ತಿತ್ತು, ಈ ಥರ ಐಬ್ರೋ ಇದ್ದರೆ ನಮಗೂ ಐಬ್ರೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಕೆಲವ್ರಿಗೆ ಐಬ್ರೋ ಇರಲ್ಲ, ಅಂಥವ್ರಿಗೆ ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತೆಲ್ಲ ಹೇಳ್ತಿದ್ರು. ಮತ್ತು ಕ್ಯಾಮ್ರಾ ಮುಂದೆ ಬರೋಕ್ಕೂ ಹುಡುಗಿ ಸ್ವಲ್ಪ ನಾಚ್ಕೊಳ್ತಾ ಇತ್ತು. ಅದಕ್ಕೋಸ್ಕರ ನನ್ನ ಫೇಸ್ ತೋರಿಸ್ಬೇಡಿ ಅಂತ ಪದೇ ಹೇಳ್ತಾ ಇತ್ತು. ಮತ್ತು ಅವ್ರ ಅಕ್ಕಂದಂತೆ ಪಾರ್ಲರು, ಆ ಹುಡುಗಿನೂ ಸಹ ನೋಡ್ಕೊಳ್ಳುತ್ತೆ ಕೆಲವೊಂದು ಟೈಮು. ಇನ್ನೊಂದು ಹಿಂದೆ ನನ್ನ ಮಗು ಇದೆಯಲ್ಲ, ನನ್ನ ಹಿಂದೆ, ಆ ಮಗು ಸಹ ಅವ್ರ ಅಕ್ಕನ ಮಗಳಂತೆ. ಜೆಲ್ ಬೇಡ ರೋಸ್ ವಾಟರ್. ಐಬ್ರೋ ಎಲ್ಲ ಆದಮೇಲೆ ಒಂದು ಜೆಲ್ಲಲ್ಲಿ ಮಸಾಜ್ ಮಾಡ್ತಾರೆ. ನಾನು ಯಾವತ್ತೂ ಜೆಲ್ಲಲ್ಲಿ ಮಸಾಜ್ ಮಾಡಿಸ್ಕೊಳ್ಳಲ್ಲ, ರೋಸ್ ವಾಟ್ರಲ್ಲಿ ಮಾತ್ರ ಮಸಾಜ್ ಮಾಡಿಸ್ಕೊಳ್ತೀನಿ. ಜೆಲ್ ಹಾಕ್ಕೊಂಡ್ರೆ ಸಣ್ಣ ಪಿಂಪಲ್ಸ್ ಆಗುತ್ತೆ ನನಗೆ. ಹಾಗಾಗಿ ಫೈನಲಿ ನೀವು ಹೇಳಿದಂಗೆ ಐಬ್ರೋ ಮಾಡಿಸಿದ್ದೀನಿ ಫ್ರೆಂಡ್ಸ್. ಶೇಪ್ ಎಲ್ಲ ಸಖತ್ತಾಗಿ ಬಂದಿದೆ. ನೀವು ಹೇಳಿದ ನಿಜ, ಶೇಪ್ ಚೆನ್ನಾಗಿ ಬರುತ್ತೆ ನಿಮಗೆ ಐಬ್ರೋ ಮಾಡಿಸಿ ಅಂತ. ಸಖತ್ತಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಫೋನ್ಪೇ ಯೂಸ್ ಮಾಡೋ ಈ ಕಾಲದಲ್ಲಿ ಫೋನ್ಪೇನ ಕೆಳಗಡೆ ಇಟ್ಬಿಟ್ಟು ನಾನು ಬಂದಿದ್ದೀನಿ ಫ್ರೆಂಡ್ಸ್. ಯಾರು ಕಮೆಂಟ್ ಮಾಡಿದ್ದು ನನಗೆ ಐಬ್ರೋ ಮಾಡಿಸಿ ಅಂತ? ಪ್ಲೀಸ್ ಈ ವಿಡಿಯೋಗೆ ಮರ್ಯಾದೆ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ಸಖತ್ ಇಷ್ಟ ಆಯಿತು. ಅಕ್ಕನಿಗೆ ಕನ್ನಡ ಬರಲ್ಲ ಪಾಪ. ನಿಮ್ಮ ಮಗಳ ಅದು ಕೊಡ್ತಿ ಗೇಟು ಕೊಡ್ತಿ ಈ ಸೈಡೆಲ್ಲ ಯಾರು ಹೆಣ್ಮಕ್ಳು ವೀಡಿಯೋ ನೋಡ್ತಿದ್ದೀರಾ, ಬನ್ನಿ. ವೆರಿ ಫ್ರೆಂಡ್ಲಿ ಅಂತ ಅನಿಸ್ತು, ಮತ್ತು ಸಖತ್ತಾಗಿ ಅನಿಸ್ತು ನನಗೆ ಐಬ್ರೋ. ಹಂಗಾಗಿ ಪ್ಲೀಸ್ ಬನ್ನಿ ಇಲ್ಲೇನೆ. ಓಕೆ ಅಕ್ಕ, ಬಾಯ್ ಬಾಯ್. ನಾನು ಐಬ್ರೋ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಗಂಡನೇ ಮಾಯ. ನನ್ನ ಹೆಂಡತಿ ಹೆಂಗೆ ಕಾಣಿಸ್ತಾಳೆ ನೋಡೋಣ, ಏನೋ ಒಂದು ಅಪ್ರಿಷಿಯೇಟ್ ಮಾಡೋಣ, ಏನೂ ಇಲ್ಲ. ತನ್ನ ಪಾಡು ತಂದು ಬಿಟ್ಬಿಟ್ಟು ಹೋಗ್ಬಿಟ್ಟು ಇವಾಗ ಇದು ನಾನೇ ಕಲರ್ ನೋಡಿದ್ರೆ ಗೊತ್ತಾಗಲ್ವಾ. ಇದು ಇಳಿಬೇಕಂದ್ರೂ ಭಯ, ಹತ್ತಬೇಕಂದ್ರೂ ಭಯ ಫ್ರೆಂಡ್ಸ್. ಯಾವ ಜಾರ್ ಬಿದ್ದರೆ ಅಷ್ಟೇ ಮುಗೀತು. ಶಿವ ಬಿಟ್ಬಿಟ್ಟು ಹೋಗಲಿಲ್ಲ ಫ್ರೆಂಡ್ಸ್, ನಾನೇ ತಪ್ಪು ತಿಳ್ಕೊಂಡೆ. ಪಾಪ ಇಲ್ಲೇ ಎಲ್ಲ ಹೋಗೈತಂತೆ. ನಾನು ತಪ್ಪು ತಿಳ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟು. ಶಿವ ರಿಯಾಕ್ಷನ್ ನೋಡೋಣ ಹೆಂಗೆ ನಾನು ನೋಡಿ ಶಾಕ್ ಆಗುತ್ತೋ ಅಂತ. ಬರೀ ಇಬ್ಬರಿಗೆ ಹಿಂಗೆ ಆಡ್ತಿದ್ದೀನಲ್ಲ ಫ್ರೆಂಡ್ಸ್. ಇನ್ನೇನಾದ್ರು ಫೇಶಿಯಲ್ಲು ಅದು ಇದು ಮಾಡಿಸ್ಕೊಂಡು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ರೋಡಲ್ಲಿ ಹೋಗೋರೆಲ್ಲ ನನ್ನನ್ನೇ ನೋಡ್ತಾರೆ, ಒಂಥರ ಸೆಲೆಬ್ರಿಟಿ ಫೀಲಿಂಗು ಹಂಗಂತಲ್ಲ, ಒಂಥರ ಬೇಜಾರಾಗ್ತೈತೆ. ಆದರೂ ಇದನ್ನೆಲ್ಲ ಕಲಿಬೇಕು. ಮುಂದೆ ಒಂದಿನ ನಾನು ಡಾಕ್ಟರ್ ಬ್ರೋ ಥರ ಹೊರದೇಶಕ್ಕೆ ಹೋಗಿ ವಿಡಿಯೋ ಮಾಡೋ ಥರ ಆಗಿಬಿಟ್ರೆ ಅವಾಗೆಲ್ಲ ನಚ್ಕೊಂಡ್ರೆ ವಿಡಿಯೋ ಆಗಲ್ಲ. ಸ್ವಲ್ಪ ಕಣ್ಣು ಊದ್ಕೊಳ್ಳೋ ಥರ ಅನಿಸ್ತೈತೆ ಫ್ರೆಂಡ್ಸ್. ಅದೆಲ್ಲರಿಗೂ ಹಂಗೆ ಒಂದು ಸ್ವಲ್ಪ ಸರಿ ಹೋಗುತ್ತೆ, ಸಂಜೆ ಅಷ್ಟರಲ್ಲಿ ಸರಿ ಹೋಗುತ್ತೆ. ಅದೇ ಪಾರ್ಲರು ಇಲ್ಲೇ ನಾನು. ನಿಜ ಚೆನ್ನಾಗಿ ಮಾತಾಡಿಸಿದ್ರು ಅವರು. ಪೇಯ್ನೇ ಅನಿಸಿಲ್ಲ ಒಂದು ಸ್ವಲ್ಪನೂ ನನಗಂತೂ. ಮೊದಲೆಲ್ಲ 8 ವರ್ಷದಿಂದ ನಾನು ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಬೇಕಾದ್ರೆ ಬಡ್ಕೋತಾ ಇದ್ದೆ. ಹಂಗೆ 1 ಅವರ್ ಟೈಮ್ ತಗೊಳ್ಳೋರು ನನಗೆ ಐಬ್ರೋ ಮಾಡ್ಸೋಕ್ಕೆ. ಆದರೆ ಈಗ ಆರಾಮಾಗಿ ಒಂದು 30 ನಿಮಿಷ ತಗೊಂಡ್ರು ಅಷ್ಟೇ. ಓಕೆ ಫ್ರೆಂಡ್ಸ್, ಶಿವ ಬಂದ ಶಿವ ರಿಯಾಕ್ಷನ್ ನೋಡೋಣ. ಹೆಂಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ನಾನೇ ಅಂತ ಕಂಡಿಡ್ದ? ನಡ್ಕೊಂಡು ಬಾ. 30 ರೂಪೀಸ್ ಅಷ್ಟೇ. ಇನ್ನ ಇದು ಜಾಸ್ತಿನೇ ತಗೊಳ್ತಾ ಇಲ್ಲ. ನಾನು ಪಾರ್ಲರ್ಗೆ ಹೋಗ್ಬೇಕಾದ್ರೆ ಅಷ್ಟೇ ತಗೊಳ್ತಾ ಇದ್ರು. 30 ತಾನೇ. ಇಲ್ಲಿಂದ ಇಲ್ಲಿಗೆ ಆರಾಮಾಗಿ ಬರ್ಬೋದು. ನಾನೆಲ್ಲ ಸರ್ಕಸ್ ಮಾಡೋದ್ಕಿಂತ ಅಂದರೆ ಅದೂ ಬೆಸ್ಟು. ಸಡನ್ ಆಗಿ ನಾವು ದುಡ್ಡಿಲ್ಲ, ಎಲ್ಲ ಹೆಣ್ಮಕ್ಳು ಪಾರ್ಲರ್ಗೆ ಹೋಗಕ್ಕಾಗಲ್ಲ. ಹೆಣ್ಮಕ್ಳು ನಿಮ್ಮೂರ್ಗೆ ಹೋದ್ಮೇಲೆ ಎಲ್ಲಿ ಪಾರ್ಲರ್ ಮುಖ ಇಲ್ಲ ಏನಿಲ್ಲ. ನನಗೆ ಹಳ್ಳಿಲಿ ಬಿದ್ದಿರಬೇಕು. ವಾವ್, ಸ್ಮಶಾನ ಸಹ ಸುಂದರವಾಗಿ ಕಾಣ್ತಿದೆ ಮಳೆ ಬಿದ್ದು ಹುಲ್ಲು ಬಂದಿರೋದಕ್ಕೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತಿ ಹುಲ್ಲು. ಓ ಟಾಮ್, ಟಾಮ್ ಹೆಂಗೆ ಕಾಣಿಸ್ತಿದ್ದೀನಿ ನೋಡು. ಟಾಮ್ ಹೆಂಗೆ ಕಾಣಿಸ್ತಿದ್ದೀನಿ? ಅವನಿಗೇನು ಚೇಂಜಸ್ ಅನ್ನಿಸ್ತಾ ಇಲ್ಲ.
ನೋಡ್ದ ಚೇಂಜಸ್ ಅನ್ನಿಸ್ತಿಲ್ವಂತೆ. ನಡಿಯಪ್ಪ. ಓ ಗೇಟ್ ತೆಗ್ದು ನಿಮ್ಗೆ ಸ್ವಾಗತ ಕೊಡ್ಬೇಕಾ? ಬನ್ನಿ ಟಾಮ್ಸ್. ಅಪ್ಪಿ ಅಯ್ಯಮ್ಮನ ಎಲ್ಲೋ ದೊಡ್ಡ ಯೂಟ್ಯೂಬರ್ ಅನ್ಕೋಬಿಟ್ಟವಳೆ, ಸಾರಿ ಅನ್ಕೋಬಿಟ್ಟವ್ರೆ. ವಿಡಿಯೋ ಮಾಡಬೇಡಿ, ನನ್ನನ್ನು ತೋರಿಸ್ಬೇಡಿ ಅಂತ ನಾಚ್ಕೋತವ್ರೆ. ಪಾಪ ಒಳ್ಳೆ ಹುಡುಗಿ, ಚೆನ್ನಾಗಿ ಮಾತಾಡ್ತಾರೆ. ನನ್ಗೆ ಒಳ್ಳೆ ಹುಡುಗಿ ಅಂದರೆ ಪಾರ್ಲರಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಚೆನ್ನಾಗೇ ಮಾತಾಡ್ತಾರೆ. ಯಾಕಂದರೆ ನೆಕ್ಸ್ಟ್ ಟೈಮ್ ನಾವು ಹೋಗ್ಬೇಕಲ್ಲ, ಹಂಗಾಗಿ ಪೇನೇ ಅನಿಸಿಲ್ಲ. ದೊಡ್ಡ ಯೂಟ್ಯೂಬರ್ ಅನ್ಕೋಬಿಟ್ಟವ್ರೆ ಅಂದೆ. ಒಳಗಡೆ ಎಲ್ಲ ವಿಡಿಯೋ ಮಾಡಿದೆ ನಾನು. ಶಿವ ನಂಬ್ತಾ ಇಲ್ಲ, ಬನ್ನಿ ತೋರಿಸ್ತೀನಿ. ನಿಜಪ್ಪ ಹೆಂಗೆ ನಿನ್ನ ಹೆಂಡತಿಗೆ ಇವಾಗ ಏನು ಹೇಳ್ತೀಯ? 50 ರೂಪಾಯಿ ಎತ್ಕೊಂಡು ಬರ್ತಾ ಇರ್ಬೇಕಂತೆ ಪಾರ್ಲರ್ಗೆ. ಬಟ್ಟೆ ಅಂಗಡಿಗೆ ಪಾರ್ಲರ್ಗೆ ಹೋದಾಗ ಎಷ್ಟೊತ್ತಾಗುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ ಫ್ರೆಂಡ್ಸ್. ಅಯ್ಯೋ ನಮ್ ಟಾಮ್ ಹಂಗೆ ಮಲ್ಕೊಂಡ್ ನೋಡ್ತಾವನೆ ಅಪ್ಪಿ ನನ್ನ. ಫ್ರೆಂಡ್ಸ್ ನಾನೀಗ ಒಂದ್ ಫೇಸ್ ಪ್ಯಾಕ್ ಹಾಕ್ಬೇಕು ಅನ್ಕೊಂಡಿದೀನಿ. ಅದಕ್ಕೆ ಸ್ವಲ್ಪ ಬಾಳೆಹಣ್ಣು, ಕಡಲೆ ಹಿಟ್ಟು, ಅರಿಶಿನ, ಈ 3 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಜೇನುತುಪ್ಪ ಇದ್ರೆ ಹಾಕೊಂಡ್ರೆ ಒಳ್ಳೆ ರಿಸಲ್ಟ್ ಕೊಡ್ತೈತೆ. ನಮ್ಮ ಮನೇಲಿ ಇಲ್ಲ, ಇದ್ರೆ ಹಾಕೊಳ್ಳಿ. ಸುಂದರ ತ್ವಚೆ ಬೇಕಾದ್ರೆ ಬಾ. ಸ್ವಚ್ಛ ಬೇಡವಂತೆ. ತ್ವಚೆ ಏನಪ್ಪಿ? ತ್ವಚೆ. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೇಕು. ಚಿಕ್ಕ ಜಾರ್ ಇದ್ರೆ ಮಿಕ್ಸಿಲಾಕ್ ರುಬ್ಕೊಂಡ್ರೆ ಫುಲ್ ಸಖತ್ತಾಗ್ತೈತೆ. ಇಲ್ದೇ ಇದ್ಮೇಲೆ ಈ ತರ ಕೈಯಲ್ಲೇ ಮಾಡ್ಕೋಬೇಕು. ಇದು ಏನಕ್ಕೆ ಅಂದ್ರೆ ಫ್ರೆಂಡ್ಸ್, ಸ್ಕಿನ್ ಗ್ಲೋಯಿಂಗ್ಗೆ, ಮತ್ತೆ ವಿಂಕಲ್ಸ್ ಅಂತೀವಲ್ಲ ಕಣ್ ಕೆಳಗೆ ಇಲ್ಲೆಲ್ಲ ವಿಂಕಲ್ಸ್ ಆಗ್ತಾರೆ ಫ್ರೆಂಡ್ಸ್, ಸ್ಕಿನ್ ಚರ್ಮ ಮಡ್ಚ್ಕೊಂಡಂಗೆ, ಅದೆಲ್ಲ ಕಮ್ಮಿ ಆಗುತ್ತೆ ಇದ್ರಲ್ಲಿ. ಅದೆಲ್ಲ ಒಂಥರ ಫ್ರೆಶ್ ಆಗಿ ಕಾಣಿಸ್ತಿದೆ ಮುಖ, ಚೈನೀಸ್ ಸ್ಕಿನ್ ತರ. ನನ್ಗೆ ಇದು ಫೇಸ್ ಪ್ಯಾಕು ಸಖತ್ ಇಷ್ಟ. ಆರೆಂಜು, ಬನಾನಾ ಇವೆರಡು ನನ್ನ ಫೇವ್ರೇಟ್. ಅದಕ್ಕೆ ಇವೆರಡನ್ನ ಆಗಾಗ ಟ್ರೈ ಮಾಡ್ತಾನೆ ಇರ್ತೀನಿ. ಇನ್ ಯಾವ ಫ್ರೂಟ್ ಅಲ್ಲೂ ಟ್ರೈ ಮಾಡಕ್ ಹೋಗ್ಲಿಲ್ಲ. ಹಸಿಮೆಣಸಿನಕಾಯಿ ಒಂದ್ಸಲ ಟ್ರೈ ಮಾಡ್ಬೇಕು ಅನ್ಕೊಂಡಿದೀನಿ. ಶಿವ ಮೇಲೆ ಪ್ರಯೋಗ ಮಾಡ್ಬೇಕು ಅಂತಿದ್ದೀನಿ. ಅಪ್ಪ ನಿಂಗೆ ಹಸಿಮೆಣಸಿನಕಾಯಿ ಫೇಸ್ ಪ್ಯಾಕ್ ಹಾಕ್ಲಾ? ಒಂದ್ಸಲ ಟ್ರೈ ಮಾಡಿ. ನನ್ನ ನಂಬಿಕೆ ಇಲ್ಲ. ಹಸಿಮೆಣಸಿನಕಾಯಿ ತೂನಾ ಅದ್ರಲ್ಲಿ ಹೆಂಗ್ ಹಾಕ್ತಿವಿ ಗೊತ್ತಾ? ಫುಲ್ ನೀರ್ ಹಾಕೊಳ್ಳೋದು ಬೇಡ ಫ್ರೆಂಡ್ಸ್. ಹಿಂಗ್ ಮಾಡಿದ್ರೆ ಸಾಕು, ಜೆಲ್ ತರ ಬಂದ್ಬಿಡ್ತೈತೆ ಬನಾನಾ ಫೇಸ್ ಪ್ಯಾಕ್. ಮಿಕ್ಕಿರೋ ಬನಾನಾ ಬೇಕೇನಪ್ಪಿ? ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಬಾಳೆಹಣ್ಣನ ನಾವ್ ಹಿಂಗೆ ಸುಲ್ದಿ ತಿಂತೀವಲ್ಲ, ಆತರ ತಿನ್ಬಾರ್ದಂತೆ, ಎಂಜಲ್ ಮಾಡಬಾರ್ದಂತೆ. ಸಿಪ್ಪೆ ಸಮೇತ ಹಿಂಗ್ ಮುರ್ಕೊಂಡು ಹಿಂಗ್ ತಿನ್ಬೇಕಂತೆ. ಆದ್ರೆ ನಾ ಮರ್ತ್ಬಿಟ್ಟು ಆಗಾಗ ತಿನ್ಬಿಡ್ತೀನಿ. ಬನಾನಾ ಫೇಸ್ ಪ್ಯಾಕ್ ಮಾತ್ರ ಬೇಡ, ಬನಾನಾ ಮಾತ್ರ ಬೇಕಾ? ತುಂಬಾ ಜನ ಪಿಂಪಲ್ಸ್ ಮಾರ್ಕ್ಸ್ ಕೇಳ್ತಿದ್ದೀರಲ್ಲ, ಪಿಂಪಲ್ ಮಾರ್ಕ್ ಕಮ್ಮಿ ಆಗೋದಕ್ಕೆ ಕಡ್ಲೆ ಹಿಟ್ಟೆ ಬಳಸಿ. ಕಡ್ಲೆ ಹಿಟ್ಟು, ರೋಸ್ ವಾಟರ್ ಇವೆರಡು ಮಿಕ್ಸ್ ಮಾಡಿ ಅದ್ರ ನೀರು ಹಾಕೊಳ್ಳಿ. ಸ್ವಲ್ಪ ರೋಸ್ ವಾಟರ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡು ಮುಗು ಹಚ್ತಾ ಬನ್ನಿ. ಮತ್ತೆ ಏನಾದ್ರೂ ಫೇಸ್ ಪ್ಯಾಕ್ ಹಾಕ್ತೀರಾ ನೀವು, ಅದನ್ನ ಉಜ್ಜಬೇಡಿ ಜಾಸ್ತಿ. ಸ್ಮೂತ್ ಆಗಿ ಉಜ್ಬಿಟ್ಟು ಮುಖ ತೊಳಿರಿ. ಜಾಸ್ತಿ ಉಜ್ಜದಷ್ಟು ಪಿಂಪಲ್ಸ್ ಜಾಸ್ತಿ ಆಗ್ತಿದೆ. ಅದಕ್ಕೆ ತಲೆಪೆ ನೀನೊಂದೇನಾದ್ರು ಟಿಪ್ ಹೇಳು ನಮ್ಮ ಫ್ರೆಂಡ್ಸ್ಗೆ. ನೀವೇನ್ ಮಾಡ್ತೀರಿ ನಿಮ್ ಕಾಲದಲ್ಲಿ? ಅದು ಯಾವ್ದಾರು ಹೇಳು. ಫೇಸ್ ಪ್ಯಾಕ್. ಸಾರಿ ಫ್ರೆಂಡ್ಸ್, ಅದು ಶಿವ ಮಿಸ್ಟೇಕ್ ಅಲ್ಲ, ಅವ್ರ ಅಪ್ಪ ಅಮ್ಮನ ಮಿಸ್ಟೇಕು. ಯಾಕಂದ್ರೆ ಶಿವಾಗ ಅಕ್ಕ ತಂಗಿರು ಇದ್ದಿದ್ರೆ ನೋಡಿ ಕಲ್ತ್ಕೊತಾಯ್ತು ನಮ್ಮ ಅಕ್ಕ ತಂಗಿರು ಏನ್ ಫೇಸ್ ಪ್ಯಾಕ್ ಯೂಸ್ ಮಾಡ್ತಾರೆ ಹಂಗೆ ಅಂತ. ಹಂಗಾಗಿ ಹೆಣ್ಮಕ್ಳಿಲ್ವಲ್ಲ, ಅದಕ್ಕೆ ಶಿವಾಗ ಗೊತ್ತಿಲ್ಲ. ನೋಡಿ ಈ ತರ ಬರುತ್ತೆ ಕ್ಲೀನ್ ಆಗಿ. ಕೈಯೆಲ್ಲ ಸ್ಮ್ಯಾಶ್ ಮಾಡ್ಕೋಬಹುದು ಮಿಕ್ಸಿಗಿಂತ. ಈಗ ಇದನ್ನ ಸ್ಪೂನಲ್ಲಿ ಹಚ್ಕೋತೀನಿ. ಈ ಸ್ಪೂನ್ ಎಲ್ಲ ವರ್ಕ್ ಆಗಲ್ಲ ನಮ್ಗೆ, ಕೈಯ ಸರಿ. ಆಚೆ ಕುತ್ಕೊಂಡು ಹಚ್ಕೋಬೇಕಾಯ್ತು ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಸೊಳ್ಳೆಗಳು ಹೆಂಗವೆ ಅಂದ್ರೆ, ಮಳೆ ಬಿತ್ತೈತಲ್ಲ ಆವಾಗ್ಲೇ ಒಂದ್ ಸ್ವಲ್ಪ, ಅದಕ್ಕೆ ಹಂಗೆ ಬಕಬಕ್ಷಿ ತರ ಕಾಯ್ತವೆ. ನಾನು ಹೋದ್ರೆ ಸಾಕು ಲೀಟರ್ ಗಟ್ಲೆ ರಕ್ತ ಕುಡ್ಕೊಂತವೆ. ಕೆಲವರು ನ್ಯಾಚುರಲ್ ಫೇಸ್ ಪ್ಯಾಕ್ ಯೂಸ್ ಮಾಡಿದ್ರು ಪಿಂಪಲ್ಸ್ ನಮ್ಗೆ ಆಗ್ತಿದೆ, ಮತ್ತೆ ಬ್ಲಾಕ್ ಆಗ್ತಿದೆ ಫೇಸ್ ಪ್ಯಾಕ್ ಹಾಕಿದ್ರೆ ಅಂತ ಅಂದಾಗ ನೀವೇ ಮಿಸ್ಟೇಕ್ ಮಾಡ್ಕೊಳ್ತಾ ಇದೀರಾ. ಹೆಂಗೆ ಅಂದ್ರೆ ನಾನು ಇದನ್ನ ಟ್ರೈ ಮಾಡಿದೀನಿ. ಫೇಸ್ ಪ್ಯಾಕ್ ಹಾಕೊಂಡ್ರೆ ಬೇಗ ವೈಟ್ ಆಗ್ಬಿಡ್ತೀವಿ ಅಂದ್ಬಿಟ್ಟು ಜಾಸ್ತಿ ಐಟಮ್ಸ್ ಗಳು ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಹಚ್ಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗೇ ಆಗ್ತೈತೆ. ಯಾವ್ದು ಎಷ್ಟೆಷ್ಟು ಹಾಕೋಬೇಕು ಅಷ್ಟೇ ಹಾಕೋಬೇಕು, ಅವಾಗ ಯಾವ್ದು ಸೈಡ್ ಎಫೆಕ್ಟ್ ಆಗಲ್ಲ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ರಾಗಿ ಮುದ್ದೆ ತಿಂದ್ರೆ ದೇಹಕ್ಕೆ ಒಳ್ಳೇದು ಅಂದ್ಬಿಟ್ಟು ನಾವು 10 ಮುದ್ದೆ ತಿನ್ನಕ್ ಆಗ್ತಿದೆ ಒಂದೇ ಸಲ ಕುತ್ಕೊಂಡು. ಹಂಗೆ ಡೈಲಿ ಮುದ್ದೆ ತಿಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು. ಆತರ
ಸ್ವಲ್ಪ ಹಚ್ಕೋಬೇಕು. ಮತ್ತೆ ತಿಂಗಳಿಗೆ ಒಂದ್ಸಲ ವಾರಕ್ಕೆ ಒಂದ್ಸಲ ಆದ್ರೂ ಒಂದು ಪ್ಯಾಕ್ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಾರ ಬನಾನಾ ಟ್ರೈ ಮಾಡಿದ್ರ, ನೆಕ್ಸ್ಟ್ ವಾರ ಕಡಲೆ ಹಿಟ್ಟಲ್ಲಿ ಟ್ರೈ ಮಾಡಿದ್ರ, ಅದ್ರ ನೆಕ್ಸ್ಟ್ ವಾರ ಪಪಾಯನ, ಅದ್ರ ನೆಕ್ಸ್ಟ್ ವಾರ ಅಕ್ಕಿ ಹಿಟ್ಟ, ಈ ತರ ವಾರಕ್ಕೆ ಒಂದೊಂದು ಫೇಸ್ ಪ್ಯಾಕ್ ಟ್ರೈ ಮಾಡ್ತಾ ಇರಿ. ಮನೇಲಿ ಏನ್ ಸಿಕ್ತಿತ್ತೋ ಅದೇ ಐಟಮ್ ಅಲ್ಲೇ, ನೀವೇನು ಹೊಸದಾಗಿ ತರಬೇಕು ಅಂತೇನಿಲ್ಲ. ಅದ್ರ ಟ್ರೈ ಮಾಡ್ತಾ ಇರಿ. ನಿಮ್ ಮುಖ ಕ್ಲಿಯರ್ ಆಗಿಲ್ಲ ಅಂದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ. ಮಧುನೋಗಿ ಮಧುಶ್ರೀ ಅಂತ ಚೇಂಜ್ ಮಾಡ್ಕೋತೀನಿ. ಆ ಹುಡ್ಗೆ ಇಬ್ರು ಮಾಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಏನೋ ಹೇಳ್ತೈತೆ, ನನ್ಗೆ ಅರ್ಥ ಆಗಲ್ಲ. ನಾನ್ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಅಮ್ಮನ್ ಕನ್ನಡ ಅರ್ಥ ಆಗಲ್ಲ. ಬೇಡ, ಹುಡುಗಿನೇ ಅದು, ಮದ್ವೆ ಆಗ್ಲಿಲ್ಲ ಇನ್ನ. ಯಾಕೆ ಅಡ್ರೆಸ್ ಕೊಡ್ತೀನಿ ಬಾ, ಇಸ್ಕೊ ಬಂದಿ. ಹುಡುಗಿ ಪಾರ್ಲರ್ ಹುಡುಗಿ ಏನಂತೆ ಬಂದಾಗಿಂದ ಕೇಳ್ತಿದ್ದೆ ಫ್ರೆಂಡ್ಸ್. ಹುಡುಗಿನ ಅದು, ಹುಡುಗಿನ ಮದ್ವೆ ಆಗೈತಾ, ಯಾವ ಊರು ಅಂತೆಲ್ಲ ಕೇಳ್ತಿದ್ದೆ. ಏನ್ ಪರಿಚಯ ಮಾಡ್ಕೊಂಡೆಪ್ಪಿ? ಪಾರ್ಲರ್ ಹುಡುಗಿನ ಶಿವ ಯಾಕೆ ಪರಿಚಯ ಮಾಡ್ಕೋಬೇಕು ಫ್ರೆಂಡ್ಸ್? ಮತ್ತೆ ಯಾಕಪ್ಪ? ನಾನು ಆಲ್ರೆಡಿ ಪರಿಚಯ ಮಾಡ್ಕೊಂಡ್ ಬಂದ್ಬಿಟ್ಟೆ ಬಿಡು. ಇನ್ನೊಂದ್ಸಲ ಹೋದಾಗ ಅಮ್ಮನೇ ಮಾತಾಡಿಸ್ಬೇಕು, ನಾನು ಆತರ ಪರಿಚಯ ಮಾಡ್ಕೊಂಡಿದೀನಿ. ಈ ತರ ಹಚ್ಕೊಂಡಿದೀನಿ ಫ್ರೆಂಡ್ಸ್. ಈಗ ಇದು ಚೆನ್ನಾಗಿ ಡ್ರೈ ಆಗೋಷ್ಟ್ರೆ ಒಂದ್ ಸ್ವಲ್ಪ ಪಾತ್ರೆಗಳಿದೆ, ತೊಳ್ಕೊಂಡ್ ಬಂದ್ಬಿಡ್ತೀನಿ ಅಷ್ಟೇ ಇವತ್ತಿನ ಕೆಲಸ. ಗಿಟ್ಟೆಗಳು ಏನು ವಾಶ್ ಮಾಡಕ್ ಹೋಗಲ್ಲ, ಮಳೆಗಾಲದಲ್ಲಿ ವಾಶ್ ಮಾಡಕ್ ಹೋಗಲ್ಲ. ಮತ್ತೆ ಇವತ್ತು ವಾಶ್ ಮಾಡ್ಬೇಕಂದ್ರೆ ನನಗೂ ಸ್ವಲ್ಪ ಕಷ್ಟ ಆಗ್ತಿದೆ. ನಾಳೆ ಹೆಂಗಿದ್ರು ಪೂಜೆ ಇಲ್ಲ ಸೋಮವಾರ, ಹಂಗಾಗಿ ನಾಳೆ ಒಗ್ದಾಕ್ಬಿಡೋದ ಬಟ್ಟೆಗಳು. ಏನಿಲ್ಲ ಫ್ರೆಂಡ್ಸ್, ನಾಳೆ ಯೋಚನೆ ಮಾಡ್ತೀನಿ ಇದ್ರ ಬಗ್ಗೆ ಎಲ್ಲ. ಪಾತ್ರೆ ತೊಳೆ ಹತ್ರ ಫೋನ್ ಇಟ್ಕೊಂಡಿದ್ದೀನಿ. ಅದೇನು ಅಂದರೆ ನನಗೆ ಪಾತ್ರೆ ತೊಳೆಕೆ ಬಟ್ಟೆ ತೊಳೆಕೆ ಇಷ್ಟ ಆಗಲಿಲ್ಲ, ಮನಸ್ಸಾಗಲಿಲ್ಲ ಅಂದರೆ ಈ ಥರ ನನ್ನ ಫೇವ್ರೆಟ್ ಚಾನಲ್ಲು ಮಿಸ್ಟ್ರಿ ಮೀಡಿಯಾ ಇನ್ಫೋ, ಅದರ ಮರ್ಡರ್ಗಳದ್ದು, ದೆವ್ವಗಳದ್ದು ಸ್ಟೋರಿಗಳು ಬರುತ್ತಲ್ಲ, ಅವನ್ನೆಲ್ಲ ಹಾಕ್ಕೊಂಡು ನೋಡ್ಕೊಂಡು ಪಾತ್ರೆ ತೊಳಿತೀನಿ. ಸಖತ್ ಇಷ್ಟ ನನಗೆ, ನಾನು ತುಂಬ ಇಷ್ಟಪಟ್ಟು ನೋಡೋದು ಅದೇನೇ. ಅದು ಬಿಟ್ಟರೆ ನೆಕ್ಸ್ಟು ಯಾರಾದರೂ ನನಗೆ ಇಷ್ಟ ಆಗೋರು ಕಾಲ್ ಮಾಡಿದ್ರೆ, ನಾನು ಇಷ್ಟ ಆದವ್ರಿಗೆ ಕಾಲ್ ಮಾಡಿ ಮಾತಾಡಿಕೊಂಡು ಪಾತ್ರೆ ತೊಳೆದು ಬಟ್ಟೆ ತೊಳೆದು ಕೆಲಸಗಳು ಮಾಡ್ಕೊಳ್ತೀನಿ. ಆವಾಗ ನನಗೆ ಒಬ್ಬಳೇ ಅನ್ಸಲ್ಲ. ಮತ್ತು ಎಷ್ಟೇ ರಾಶಿ ಪಾತ್ರೆ ಎಷ್ಟೇ ರಾಶಿ ಬಟ್ಟೆಗಳಿದ್ರೂ ಬೇಗ ವಾಶ್ ಮಾಡೋಕ್ಕೋಗ್ಬಿಡ್ತೀನಿ. ಒಬ್ಬೊಬ್ಬರು ಹೆಣ್ಮಕ್ಳು ಇರೋರು ಮನೆ ಕೆಲಸ ಮಾಡೋಕ್ಕೆ ಕಷ್ಟ ಅನ್ಕೊಳ್ಳೋರು ಈ ಟಿಪ್ನ ಫಾಲೋ ಮಾಡಿ, ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ತರ ಆಗ್ಬೇಕು. ಓಹ್ ಫ್ರೆಂಡ್ಸ್, ಫಿಲಮಲ್ಲಿ ಹೀರೋಯಿನ್ಗಳಿಗೆಲ್ಲ ಒಂದೊಂದು ಫಿಲಮ್ಗಳಲ್ಲಿ ಅವ್ರ ಅಜ್ಜಿ ಆಗೋ ತರ ಕಾಣಿಸ್ತೈತಲ್ಲ, ಸ್ಕಿನ್ ಎಲ್ಲ ಒಂಥರ ಸುಕ್ಕಾದಂಗೆಲ್ಲ, ಅದನ್ನ ಇದ್ರಲ್ಲೇ ಮಾಡೋದು ನೋಡಿ. ಬನಾನಾ ಫೇಸ್ ಪ್ಯಾಕ್ ಹಾಕ್ಬಿಟ್ಟು ಅದ್ರ ಮೇಲೆ ಮೇಕಪ್ ಮಾಡಿದ್ರೆ ನಾವು ವಯಸ್ಸಾಗ್ಬಿಡ್ತೀವಿ. ಅದನ್ನ ತೊಳೆದ್ಬಿಟ್ಟು ನಾವು ಹೆಂಗಾಗ್ಬಿಡ್ತೀವಿ. ಇದೇ ಟ್ರಿಕ್ಕು. ನಾವೆಲ್ಲ ಶೇಕ್ ಆಗೋದು ಬೇಕಾಗಿಲ್ಲ ಫಿಲಮ್ಗಳು ನೋಡಿ. ಈಗ ಫೇಸ್ ವಾಶ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ, ಮುಖ ತೊಳೆದ್ಮೇಲೆ ಸೋಪೇನೋ ಹಾಕ್ತೆ ಮುಖ ತೊಳೆದೆ, ಅದರಲ್ಲಿರೋ ಫ್ಲೇವರ್ ಹಂಗೆ ಇದ್ದು ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ. ನೀವು ಇದೇ ಥರ ಮಾಡಿ ಆಯ್ತಾ. ಏನು ಫ್ರೆಂಡ್ಸ್, ನಾನು ಇತ್ತೀಚೆಗೆ ಹೋಮ್ ಮೇಡ್ ಲಿಪ್ ಬಾಮ್ ಮಾಡ್ತಾ ಇದ್ದೀನಿ, ಫೇಸ್ ಪ್ಯಾಕ್ಗಳು ಜಾಸ್ತಿ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಹೋದರೆ ಫೇರ್ ಆ್ಯಂಡ್ ಲವ್ಲಿ ಪೌಡ್ರು ಎಲ್ಲ ನಾನೇ ಮಾಡ್ಬಿಡ್ತೀನಿ ಅನಿಸ್ತಿದೆ ಮನೇಲಿ. ಅದೆಲ್ಲ ರೆಮಿಡಿ ಗೊತ್ತಿದ್ದಿದ್ರೆ ಏನೇನು ಹಾಕ್ತಾರೆ ಅಂತ ನಾನೇ ಮಾಡ್ಬಿಡ್ತಾ ಇದ್ದೆ. ಐಬ್ರೋ ಮಾಡ್ಕೊಂಡಿರೋದು ಪದೇ ಕನ್ನಡಿಲಿ ನೋಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಕನ್ನಡಿಲಿ ನೋಡ್ಕೋಬಾರ್ದು, ಪಿಂಪಲ್ಸ್ ಆಗುತ್ತೆ. ನಿಜ ಫ್ರೆಂಡ್ಸ್, ಇದು ಜಾಸ್ತಿ ಯಾವಾಗ ನಾವು ಕನ್ನಡಿಲಿ ಮುಖ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿ ಏನಾದರೂ ಮುಖದಲ್ಲಿ ಬ್ಲ್ಯಾಕ್ ಮಾರ್ಕು ಪಿಂಪಲ್ಸು ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ. ಕುಮಾರ್, ಏನಾದರೂ ಚೇಂಜಸ್ ಅನಿಸ್ತಿದ್ಯಾ ನನ್ನ ಮುಖದಲ್ಲಿ? ಬಿಡಿ ಫ್ರೆಂಡ್ಸ್, ನನಗೆ ಬೇಜಾರಾಯ್ತು. ಐಬ್ರೋ ಮಾಡಿಸ್ಕೊಂಡಿರೋದಲ್ಲ ಕೇಳ್ತಿರೋದು. ನನ್ನ ಮುಖವನ್ನು ದಿಟ್ಟಿಸಿ ನೋಡು, ಚೆನ್ನಾಗಿ ಕಾಣಿಸ್ತೆ. ಏನಾದ್ರು ಚೇಂಜಸ್? ಐಬ್ರೋ ಒಂದೇನಾ? ಮುಖದಲ್ಲಿ ವೈಟ್. ಇವಾಗ ಸಮಾಧಾನ ಆಯ್ತು, ವೈಟ್ ಆಗಿದ್ದೀನಂತೆ. ಓಕೆ ಫ್ರೆಂಡ್ಸ್, ನಾನು ರೆಡಿಯಾಗಿ ಆಮೇಲೆ ಅಡುಗೆಗೆ ಏನು ಬೇಕು ನೋಡ್ತೀನಿ. ಈಗ 5:15, ಹಾಗಾಗಿ ಅಡುಗೆಗೆ ಇನ್ನೊಂದು ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳುವ ಅಂತ. ಮತ್ತೆ 8 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಷ್ಟೊತ್ತವರೆಗೂ ಒಂಚ ಹಾಕಿ ಏನ್ ಮಾಡೋದು ಯೋಚನೆ ಮಾಡಿ ಕೊನೆಗೂ ನಮ್ ಕೈಲಿ ನಾನ್ ವೆಜ್ ತಿಂದೆ ಇರಕ್ಕಾಗ್ಲಿಲ್ಲ. ಅದಕ್ಕೆ ಮೊದಲ ಬಾರಿಗೆ ಚಿಕನ್ ತರಿಸಿದೀವಿ. ಬರೀ 1/2 kg ಚಿಕನ್ ಇದೆ. ಜ್ಯೂಸ್ ಏನಾರು ತಗೋಬಾ. ಇದೇ ಮೊದಲ 1/2 kg ಚಿಕನ್ ತಂದಿರೋದು. 1 kg ಇಂದ ಹೇಳ್ಬೇಕಾದ್ರೆ ನಾನು 1/4 kg ತಗೋಬಾ ಅಂತ ಹೇಳ್ದೆ. 1/4 kg ಕೊಡಲ್ವಂತೆ, ಅದಕ್ಕೆ ತಗೋಬಾ ಅಂತ ಹೇಳ್ದೆ. ತಿಂದಾಗ ತಿನ್ಬಿಡ್ಬೇಕು ಫ್ರೆಂಡ್ಸ್. ಅದೇ ತಿಂದ್ರು ಪರವಾಗಿಲ್ಲ, ಏನೇ ಆದ್ರೂ ತಿನ್ಬೋದು. ತಿನ್ನೋದನ್ನ ಸ್ವಲ್ಪ ಕಮ್ಮಿ ತಿನ್ಬೇಕು ಅಂತ 1/2 kg ತರಿಸಿದೀವಿ. ಇದು ಕಮ್ಮಿನಾ ಅಂತ ಕೆಲವರು ಶಾಕ್ ಅನ್ಸ್ಬೋದು. ನನಗೂ ಚಿಕನ್ಗಲ್ಲ, ನನಗೂ ಶಿವಾಗ ಜಾಸ್ತಿ ಚಿಕನ್ ಇಷ್ಟ. ಹಂಗಾಗಿ ಫುಲ್ ಜೋಶಾಗಿ ಅಡುಗೆ ಮಾಡ್ತಾ ಇದ್ದೀನಿ. ದೀಪದ ಎಣ್ಣೆ, ಸಾಂಬಾರ್ ಎಣ್ಣೆ, ಸೋಪು ಇವೆಲ್ಲ ತಂದೈತೆ. ಇವೆಲ್ಲ ಸೈಡ್ಗಿಟ್ಟು ನಾವು ತಿನ್ನೋದಕ್ಕೆ ಇಳಿಯೋಣ. ಈಗ ಮಸಾಲೆ ರುಬ್ಬಿ ಮಾಡಿದ್ರೆ ಜಾಸ್ತಿ ಆಗ್ಬಿಡುತ್ತೆ ಸಾಂಬಾರ್ ಅಂದ್ಬಿಟ್ಟು ಮಸಾಲೆ ರುಬ್ತೇನೆ ಸಿಂಪಲ್ ಆಗಿ ಮಾಡ್ಕೊಳ್ಳೋ ತೋರಿಸ್ತೀನಿ. ಒಂದೇ ಒಂದು ಟೊಮೊಟೊ, ಯಾಕಂದ್ರೆ ಟೊಮೊಟೊ ರೇಟ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಇದ್ರೆ ಹಾಕೊಳ್ರಿ ಅಷ್ಟೇ. ನರ್ಸರಿಲಿ ಕೆಲಸ ಮಾಡೋದ್ರಿಂದ ಹೀಟ್ ಜಾಸ್ತಿ, ಅದಕ್ಕೋಸ್ಕರ ಹೀಟ್ ಪದಾರ್ಥ ತಿಂತ ಇಲ್ಲ. ಕೆಲವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ, ಪ್ರೆಗ್ನೆಂಟ್ ಇರ್ಬೋದು ಅಂತ. ಇಲ್ಲಮ್ಮ, ಯಾವ್ದು ಇಲ್ಲ. ಇದ್ರೆ ನಿಮ್ಗೆ ತಾನೇ ಹೇಳ್ಕೊಳ್ತೀನಿ. ಫುಲ್ಲು ಈ ಊರ್ಗೆಲ್ಲ ಬಾಡೂಟ ಹಾಕ್ಸಿ ಹೇಳ್ಕೊಳ್ತೀನಿ. ಬೇಡ ಬಾಡೂಟ ಹಾಕ್ಸೋದು ಬೇಡ.
ಯಾಕಂದ್ರೆ ಇವ್ರಿಗೆ ಬಾಡೂಟ ಹಾಕ್ಸ್ಬೇಕಂದ್ರೆ ಟಾಟಾ ಬಿರ್ಲಾ ಆಗಿರ್ಬೇಕು ನಾನು, ಇಲ್ಲ ಅವ್ರ ಮಗಳಾದ್ರೂ ಆಗಿರ್ಬೇಕು. ಟಾಟಾ ಬಿರ್ಲಾ ಮದ್ವೆ ಆಗೈತಪ್ಪಿ? ಇಲ್ಲ ಆಗ್ಲಿಲ್ಲ ಅನ್ಸ್ತೈತೆ. ರತನ್ ಟಾಟಾಗ್ ಮದ್ವೆ ಆಗೈತಾ ಫ್ರೆಂಡ್ಸ್? ಆಗ್ಲಿಲ್ಲ. ಅದಕ್ಕೋಸ್ಕರ ಅಂತ ದುಸ್ಸಾಹಸಕ್ಕೆಲ್ಲ ನನ್ ಕೈ ಹಾಕಲ್ಲ. ಇಡೀ ಬಾಡೂಟ ಇಡೀ ಊರ್ಗ್ ಹಾಕ್ಸಷ್ಟು ಆಗಲ್ಲ ಅನ್ಬಿಟ್ಟು ನಾವ್ ಮಾತ್ರ ಬಾಡೂಟ ಮಾಡ್ಕೊಂಡು ತಿನ್ನೋಣ. ಈಗ ನಾನ್ ವೆಜ್ ತಿಂದಿದ್ದೀನ, ಹಾಲು ಮೊಸರು ಇದೆಲ್ಲ ತಿಂದ್ರೆ ಹೊಟ್ಟೆ ಮಳಸ್ತೈತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹಾಲ್ನ ತಂದಿರೋದನ್ನ ಕಾಯಿಸ್ತಾ ಇದೀನಿ. ಎಪ್ಪಾಕಿ ನಾಳೆ ಫುಲ್ ಮೊಸರನ್ನ, ಅಂದ್ರೆ ಮೊಸರು ಸಾರು, ನನ್ ಸ್ಟೈಲ್ ಮೊಸರು ಹೆಂಗ್ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾಳೆ. ಅಪ್ಪಿ ಚಿಕನ್ ತಂದಿರೋ ಖುಷಿಗೆ ನೀನೇ ಮಾಡ್ತೀವಿ ಇವತ್ತು. ಅಯ್ಯಯ್ಯ, ಇದು ಯಾರನ್ನಾರ ಮದ್ವೆ ಆಗ್ಬೋದಪ್ಪಿ. ರಾಜಕೀಯ ಹುಚ್ಚು, ಕ್ರಿಕೆಟ್ ಹುಚ್ಚಿರೋನ್ ಮದ್ವೆ ಆಗ್ಬಾರ್ದು. ಹುಚ್ಚಲ್ಲ, ಅದೊಂಥರ ಇವ್ರಿಗಿದು. ಆದ್ರೆ ನನ್ಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಈ ರಾಜಕೀಯದ ಬಗ್ಗೆ ಮಾತಾಡಿದ್ರೆ ಮನೇಲಿ. ಶಿವ, ಒಂದ್ ಕೆಲಸ ಮಾಡಪ್ಪಿ, ಮೋದಿ ಅವ್ರ ಮನೆ ಪಕ್ಕ ಎಲ್ಲಾರ ಬಾಡಿಗೆ ಇದ್ ಬಿಡೋಗು, ಅಯ್ಯಪ್ಪನ ಮಾತಾಡ್ಕೊಂಡು. ನನ್ಗೆ ಹೇಳಿ ತಲೆ ತಿಂತೀಯ. ಒಳಗೆ ಮೊಬೈಲ್ ಸೌಂಡ್ ಕೊಟ್ಕೊಂಡು ನ್ಯೂಸ್ ನೋಡಕ್ ಆಗಲ್ಲ ಅಂದ್ಬಿಟ್ಟು ಆಚೆ ಹೋಗ್ತೈತೆ. ನಮ್ ಟಾಮು ಇಲ್ಲಿ ಸಂದಿಗ್ ಮಲ್ಗನ್ ಪಾಪ. ಟೊಮೊಟೊ ರೇಟ್ ಬೇರೆ ಏರ್ಬಿಟ್ಟೈತೆ, ಅದಕ್ಕೆ ಒಂದೊಂದೇ ಟೊಮೊಟೊ ಹಾಕೋಣ. 1 kg ಏನೋ ತಂದಿದೆ ಸಣ್ಣ ಟೊಮೊಟೊ. ಒಂದು 10 ದಿನಕ್ಕೆ ಮಾಡ್ಬೇಕಾಗ್ತೈತಿ ಇದನ್ನ. ನಾನು ಮಾಡ್ತೀನಿ, ಪರವಾಗಿಲ್ಲ, ಅದ್ರಲ್ಲೇನಿಲ್ಲ. ಚಿಕನ್ ತಿಂದ್ರೆ ಕೆಲವ್ರಿಗೆ ಜಾಸ್ತಿ ಹೀಟ್ ಆಗುತ್ತಲ್ಲ ಫ್ರೆಂಡ್ಸ್ ಅಂತವ್ರು ಆಲೂಗಡ್ಡೆ ಹೆಸರು ಕಾಳು ನೆನ್ಸ್ಬಿಟ್ಟು, ಆಲೂಗಡ್ಡೆ ನೆನ್ಸೋದೇನ್ ಬೇಡ, ಹೆಸರು ಕಾಳು ನೆನ್ಸ್ಬಿಟ್ಟು ಚಿಕನ್ ಸಾಂಬಾರ್ಗೆ ಮಸಾಲೆ ರುಬ್ಬಿ ಎಲ್ಲ ಮಾಡ್ಕೋತೀವಲ್ಲ, ಹಂಗೆ ಮಾಡ್ಕೊಂಡು ಹಾಕೊಂಡ್ರೆ ಸರಿ ಹೋಗ್ತಿದೆ. ನಾನು ಅದೇ ಹೇಳ್ದೆ, ಹೆಸರು ಕಾಳು ನೆನ್ಸ್ಬಿಟ್ಟು ಮಾಡ್ಲಾ ಅಂದ್ರೆ ಕಾಳುಗಳು ಏನೇ ಹಾಕ್ಬಿಟ್ಟು ನಾನ್ ವೆಜ್ ಮಾಡಿದ್ರು ಶಿವಾಗ ಇಷ್ಟ ಆಗಲ್ಲ. ಇದಕ್ ಬೇಡ ಸರ್ ಚಿಕನ್ ಹಾಕ್ಬಿಟ್ಟು ಮಾಡಿದ್ರೆ ಹೆಂಗಿರುತ್ತೆ ಫ್ರೆಂಡ್ಸ್, ಸೂಪರ್ ಆಗಿರ್ತದೆ, ಶಿವಾಗ ಇಷ್ಟ ಆಗಲ್ಲ. ಅದಕ್ಕೆ ಬಿಟ್ಬಿಟ್ಟೆ, ಹೆಂಗಾರ ತಿನ್ಲಿ ಒಂದೊಂದಿನ ಪರ್ಮಿಷನ್ ಕೊಡೋಣ ಅಂತ. ಅಫ್ಕೋರ್ಸ್ ನಾನೇ ಪರ್ಮಿಷನ್ ಕೇಳಿ ತಗೊಂಡಿದ್ದೀನಿ ಚಿಕನ್ ತಿನ್ನಕ್ಕೆ. ನಮ್ಮ ಮದ್ವೆಗ್ ಮುಂಚೆ ಎಲ್ಲ ಈ ತರ ತಿಂತಾನೆ ಇರ್ಲಿಲ್ಲ ಫ್ರೆಂಡ್ಸ್. ನಾನ್ ವೆಜ್ ಹೇಳ್ಬೇಕು ಅಂದ್ರೆ ನಮ್ ತಿನ್ನಕ್ಕೂ ಇರ್ಲಿಲ್ಲ ಅಂತ ಅನ್ಕೊಳ್ಳಿ. ಶಿವ ಮದ್ವೆ ಆಗಿ ಇಲ್ಲಿಗೆ ಬಂದ್ಮೇಲೆ, ಶಿವರು ಊರಲ್ಲೂ ನಾನ್ ವೆಜ್ ಅವ್ರು ತಿಂತಾರೆ, ನಾವು ತಿಂತಾ ಇರ್ಲಿಲ್ಲ, ನಾನ್ ತಿಂತಾ ಇರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಫುಲ್ ಅಭ್ಯಾಸ ಮಾಡಿಸ್ಬಿಟ್ಟೈತೆ ತಿನ್ಸಿ. ಇವಾಗ ಹೆಂಗೆ ಸಡನ್ ಆಗಿ ಬಿಡು ಅಂದ್ರೆ ನಿಜ. ಇದು ಕೆಲವ್ರಿಗೆ ಅನ್ಸ್ಬೋದು ನಾನ್ ವೆಜ್ ಬಿಡಕ್ಕಾಗಲ್ವಾ, ಅದೇನ್ ಮಹಾ ದೊಡ್ಡದು ಅಂತ. ಇದು ನಿಜವಾಗ್ಲೂ ಕಷ್ಟ ನಮ್ಗೆ. ಅದು ನಾನ್ ವೆಜ್ ತುಂಬಾ ಇಷ್ಟಪಡೋರ್ಗೆ ಗೊತ್ತು ನಾನ್ ವೆಜ್ ಬಿಡೋದು ಎಷ್ಟು ಕಷ್ಟ ಅಂತ. ನಿಜವಾಗ್ಲೂ ಕಷ್ಟ. ಅದು ಬೇರೆ ನಾನು ಚೆನ್ನಾಗಿ ತಿನ್ನೋಳು, ನನ್ಗೆ ಬಿಡ್ಬೇಕು ಅಂದ್ರೆ ಪ್ರಾಣನೇ ಬಿಡು ಅಂತ ಹೇಳ್ದಂಗ ಆಗ್ತೈತೆ. ಅಟ್ಲೀಸ್ಟ್ ಪ್ರಾಣ ಆದ್ರೂ ಬಿಡು ಅಂದ್ರೆ ಬಿಟ್ಬಿಡ್ತಿದ್ದೇನೋ. ಕಂಟ್ರೋಲ್ ಮಾಡ್ಕೊಂಡು 15 ದಿನ ನಾನ್ ವೆಜ್ ತಿಂದಿರೋದೀವಿ ಫ್ರೆಂಡ್ಸ್. ಇದು ನನ್ಗೆ ಆಶ್ಚರ್ಯ, ಇದು ಇಡೀ ರಾಜ್ಯವೇ ಶಾಕ್ ಆಗೋ ವಿಷಯ ಅನ್ಕೊಳ್ಳಿ. ಸಿಂಪಲ್ ಆಗಿ ಮಾಡ್ಕೋತೀವಲ್ಲ, ಜಾಸ್ತಿ ಐಟಮ್ಸ್ ಹಾಕ್ತೆ, ಮಸಾಲೆಗಳು ರುಬ್ತೆ ಮಾಡ್ತೀವಲ್ಲ, ಏನಂತಾರೆ ಈ ಅಡುಗೆಗಳು ನಾಟಿ ಸ್ಟೈಲ್ ಅಡುಗೆ ಅನ್ಕೊಳ್ಳಿ. ಈ ತರ ಅಡುಗೆಗಳೇ ಜಾಸ್ತಿ ಟೇಸ್ಟ್ ಇರೋದು. ಮಸಾಲೆ ರುಬ್ಬಿ ಅದಾಕಿ ಒಗ್ಗರಣೆ ಹಾಕಿ ಇದಾಕಿ ಅವಷ್ಟೊಂದು ಟೇಸ್ಟ್ ಕೊಡಲ್ಲ. ಚಿಕನ್ ಮಾಡ್ಬೇಕಂದ್ರೆ 5 ನಿಮಿಷದಲ್ಲಿ ರೆಡಿ ಫ್ರೆಂಡ್ಸ್ ಎಲ್ಲ. ಅದೇ ವೆಜ್ ಮಾಡ್ಬೇಕಂದ್ರೆ 1 hour ತೂಗಿಸ್ಕೊಂಡ್ ಕಟ್ ಮಾಡ್ತೀನಿ, ರೆಡಿ ಮಾಡ್ತೀನಿ. ಈಗ ರೆಡಿ ಪಟ ಅಂತ ಮಾಡಿ ಚಟ ಅಂತ ತಿಂತಾ ಇರೋದೇ. ಈಗ ಇಷ್ಟೇ, 1 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಕೊತ್ತಂಬರಿ, 1/2 kg ಚಿಕನ್, 1/2 kgಗೆ ಇಷ್ಟು ಸಾಕು. ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಪಲಾವ್ ಸಾಮಾನು ಹಾಕೊಳ್ತಾ ಇದ್ದೀನಿ. ಹೊಸ್ದಾಗಿ ಟ್ರೈ ಮಾಡೋಣ ಅನಿಸ್ತು. ಇದೇ ಫಸ್ಟ್ ಟೈಮ್ ಪಲಾವ್ ಸಾಮಾನೆಲ್ಲ ಹಾಕಿ ಮಾಡ್ತಿರೋದು. ಅಂದರೆ ಚಕ್ಕ ಲವಂಗ, ಪಲಾವ್ ಎಲೆ, 1 ಏಲಕ್ಕಿ ಅಷ್ಟೇ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿಟ್ಕೊಂಡಿರೋದನ್ನ ಹಾಕಿ ಫ್ರೈ ಮಾಡಿ, ಆಮೇಲೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅರ್ಧಂಬರ್ಧ ಆದರೂ ಪರವಾಗಿಲ್ಲ, ಚಿಕನ್ ಜೊತೆ ಹಾಕಿ ಬೇಯಿಸ್ಕೊಂಡ್ರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಹಂಗಾಗಿ ಚಿಕನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಚೆನ್ನಾಗಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತೀನಿ. ಅಷ್ಟೇ, ಬೇಗ ಬೆಂದ್ಬಿಡುತ್ತೆ. ಆಮೇಲೆ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಧನಿಯಾ ಪುಡಿ ಹಾಕ್ಕೊಂಡು, ಗರಂ ಮಸಾಲೆ ಇದ್ರೂ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಎಷ್ಟು ನೀರು ಬೇಕೋ ನೋಡಿ ಹಾಕ್ಕೋಬೋದು. ಮಸಾಲೆ ರುಬ್ಬಿ ಮಾಡೋದಾದರೆ ಅದೇ ಇವಾಗ ಒಗ್ಗರಣೆ ಮಾಡ್ಕೊಂಡಿರೋದೆಲ್ಲ ರುಬ್ಬಿ ಹಾಕ್ಕೊಳ್ಳೋದಷ್ಟೇ. ಈ ಥರ ಮಾಡಿದ್ರು ಟೇಸ್ಟ್ ಸೂಪರಾಗಿ ಬರುತ್ತೆ. ನನಗೆ ಸಖತ್ ಇಷ್ಟ ಇದು. ಆಗೈತು ಬಂಗಾರ, ಪಾಪ ಹೊಟ್ಟೆ ಹಸ್ಕೊಂಡಿದ್ದಪ್ಪ.
ಮಸಾಲೆ ರುಬ್ಬಿ ಮಾಡಿದ್ರೆ ಜಾಸ್ತಿ ಆಗ್ಬಿಡ್ತೈತೆ ಸಾಂಬಾರು. 15 ದಿನ ಆಗಿತ್ತಪ್ಪ ನಾವು ತಿಂದು. ಸೂಪರ್. ಕಷ್ಟ ಅಲ್ಲ ನಾನ್ ವೆಜ್ ಬಿಟ್ಟಿರೋದು. ನನ್ನ ಬೇಕಾದ್ರೆ ಬಿಟ್ಟಿರ್ತೀಯಲ್ಲ. ಸೌತೆಕಾಯಿ ಎತ್ಕೊಂಗೆ ಹಾಸಿಗೆ ಮೇಲೆ ಇಡಬೇಡ ಅಂತ ಹೇಳಿಲ್ಲ. ತಿನ್ನೋದು ಐಟಮು. ಫಸ್ಟ್ ಟೈಮು ಊಟ ನೋಡಿ ಅಳು ಬರ್ತಿದೆ. ಇಷ್ಟು ದಿನ ಮಿಸ್ ಮಾಡ್ಕೊಂಡೆ ಅಂತ. ಜಾಸ್ತಿ ಅಡಿಕ್ಟ್ ಆಗ್ಬಿಟ್ಟಿದ್ವಿ ನಾವು ನಾನ್ ವೆಜ್ಗೆ ಅಲ್ಲಪ್ಪ. ಅಪ್ಪ ಎಲ್ಲೂ ಸಿಕ್ಕಲ್ಲ ಈ ಟೇಸ್ಟ್. ನಮ್ ಟಾಮು ಅಂತವನೆ. ನಿಮ್ಗೆ ತಣ್ಣಗಾದ್ಮೇಲೆ ಹಾಕ್ತೀನಿರೋ. ಈ ಚಿಕನ್ ಟೇಸ್ಟ್ ಎಲ್ಲ ವೆಜ್ಗಳಿಗೆ ಇದ್ಬಿಟ್ಟಿದ್ರೆ ತರಕಾರಿ ಎಲ್ಲರ ಮನೇಲೂ ಬೆಳ್ಕೊಬಿಟ್ಟಿರೋರು. ಏನು ಎಕ್ಸ್ಟ್ರಾ ಮಸಾಲೆ ಇಲ್ದೆ ಏನಿಲ್ದೆ. ಹೆಂಗೈತಪ್ಪೆ? ಸೂಪರ್ ಆಗೈತೆ. ಹಳ್ಳಿ ಕಡೆ ದೇವಸ್ಥಾನಗಳ ಹತ್ರ ಅಡುಗೆ ಮಾಡ್ಕೋತಾರಲ್ಲ ಫ್ರೆಂಡ್ಸ್, ಕೋಳಿ ಕೂದ್ಬಿಟ್ಟು ಮಾಡ್ಕೋತಾರೆ. ಮನೆ ಜನ ಮಾತ್ರ ಹೋಗಿ ಆ ತರ ಟೇಸ್ಟ್ ಐತೆ. ಅಲ್ಲಿ ಮಾಡಿದ್ರೆ ಹೆಂಗ್ ಬರುತ್ತೆ? ಹೊಡಿತಾರ. ಓ ರಾಜೌಲಿ ಬಿಡಪ್ಪಿ, ನೀನ್ 6 ಪ್ಯಾಕ್ ಯಾರು ನೋಡಲ್ಲ ಫ್ರೆಂಡ್ಸ್. ಬನಾನಾ ಫೇಸ್ ಪ್ಯಾಕ್ ಹಾಕಿದಕ್ಕೆ ನೋಡಿ ನೀಟಾಗಿ ಇಟ್ಕೊಳಪ್ಪಿ ಫ್ರೆಂಡ್ಸ್. ಬನಾನಾ ಫೇಸ್ ಪ್ಯಾಕ್ ಹಾಕಿದಕ್ಕೆ ನೋಡಿ ಮುಖ ಪಳಪಳ. ಫೇಸ್ ಪ್ಯಾಕ್ ಹಾಕ್ತೆ ನೋಡಿ ಮುಖ ಡಲ್ ಡಲ್ ಮುಖ. ಓಕೆ ಫ್ರೆಂಡ್ಸ್, ದಿಸ್ ಇಸ್ ವಿಶಿಂಗ್ ಟೈಮ್. ಸುಮಿತ್ರಾ ಮಾದೇಶ್ ಅವರು ಕನಕಪುರ ಅವರು. ಹಾಯ್ ಸಿಸ್ಟರ್ ಅಂಡ್ ಬ್ರದರ್. ಶ್ವೇತಾ ಅವರು 10ನೇ ತಾರೀಕು ಬರ್ತಡೆ. ಇವರು ಒಬ್ಬರು ಅತ್ತಿಗೆ. ಹ್ಯಾಪಿ ಬರ್ತಡೆ. ಎಷ್ಟು ಒಳ್ಳೆ ಅತ್ತಿಗೆ ಇರ್ಬೇಕು. ನಿಮ್ಗೆ ವಿಶ್ ಮಾಡಿಸ್ತಿದ್ದಾರೆ ಅಂದ್ರೆ. ಪ್ರೀತಾ ಆಸಿಸ್ ಹಾಯ್. ಹಾಯ್. ಸುಷ್ಮಿತಾ 10ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಚಾರುಣ್ಯ ಸಿಸ್ಟರ್ ಹಾಯ್. ಹಾಯ್. ಸಾನಿಯಾ ಅವ್ರದ್ದು 20ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಸಮರ್ಥ್ ಹಾಯ್. ಹಾಯ್. ಗಾಯತ್ರಿ ಸಿಸ್ಟರ್ ಹಾಯ್. ಹಾಯ್. ಬ್ರದರ್ಸ್ ಡೇ ಇದೆಯಂತೆ, ನೀನು ಅಡ್ವಾನ್ಸ್ ಆಗಿ ವಿಶ್ ಮಾಡು. ಅಣ್ಣ ತಂಗಿಯರ ದಿನಾಚರಣೆನಾ? ಹ್ಯಾಪಿ ರಕ್ಷಾ ಬಂಧನ್ ಹೇಳು. ಅಡ್ವಾನ್ಸ್ ಹ್ಯಾಪಿ ರಕ್ಷಾ ಬಂಧನ್. ಶಿವಣ್ಣ ಅವತ್ತು ಎಲ್ರಿಗೂ ಒಂದೊಂದು ಗಿಫ್ಟ್ ಕೊಡ್ಸುತ್ತೆ, ಸಿಸ್ಟರ್ಸ್ ಎಲ್ಲರಿಗೂ. ರಮೇಶ್ ಅಣ್ಣ ಅವ್ರದ್ದು 10ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಶಾಂತಿ ಯೋಗೇಶ್ ಇವರಿಬ್ಬರದು 17ನೇ ತಾರೀಕು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಬಾನವಿ ಮತ್ತೆ ಬಾನವಿ ಅವ್ರದ್ದು ಅವ್ರಿಗೆ 3 ವರ್ಷ ಪಾಪದು. ಮತ್ತೆ ಮಧು ಅಂತ ಅವರಿಬ್ಬರು ಮಕ್ಕಳು. ಶಾಂತಿ ಯೋಗೇಶ್ ಅವರಿಬ್ಬರು ಮಕ್ಕಳು. ಹಾಯ್ ಹಾಯ್ ಮಕ್ಕಳ. ಹಾಯ್. ಶ್ರೀನಿವಾಸ್ ಅಣ್ಣ 10ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಜಮೀರ್ ಬ್ರದರ್ 10ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ದಿವ್ಯಾ ಲೋಹಿತ್ ಅವ್ರದ್ದು ಇಬ್ಬರದು 14ನೇ ತಾರೀಕು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ತೇಜಶ್ರೀ ಸಿಸ್ ಹಾಯ್ ಹಾಯ್ ಮರ್ತಿಲ್ಲ. ಹಾಯ್ ಹಾಯ್. ದೀಕ್ಷಿತ 16ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಸನ್ನಿಧಿ ಅವರು ಬರ್ತಡೆ. ಹ್ಯಾಪಿ ಬರ್ತಡೆ. ಸೌಮ್ಯ ಅವ್ರ ಮಗ ರಚಿತ್ ಬ್ರಾಕೆಟ್ ಅಲ್ಲಿ ಚಿಕ್ಕ 15ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ ಮಗ. ಹ್ಯಾಪಿ ಬರ್ತಡೆ. ಮತ್ತೇನು ಗುಡ್ ನೈಟ್. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಬೈ ಫ್ರೆಂಡ್ಸ್.